ಉವಾಚ ಎಷ್ಟು 29 ಇತ್ಯುದ್ಧವೇನ ಅತ್ಯನುರಕ್ತಚೇತಸಾ ಪೃಷ್ಠೋ ಜಗತ್ಕ್ರೀಡನಕಃ ಸ್ವಶಕ್ತಿಭಿಃ ಗೃಹೀತಮೂರ್ತಿತ್ರಯ ಈಶ್ವರೇಶ್ವರೋ ಜಗಾತ ಸಪ್ರೇಮ ಮನೋಹರಸ್ಮಿತಃ ಇತಿ ಬುದ್ಧವೇನ ಅನುರಕ್ತಚೇತಸಾ ಪೃಷ್ಟಃ ಜಗತ್ಕ್ರೀಡನಕಃ ಸ್ವಶಕ್ತಿಭಿಃ ಗೃಹೀತಮೂರ್ತಿತ್ರಯಃ ಈಶ್ವರೇಶ್ವರಃ ಜಗಾದ ಸಪ್ರೇಮಃ ಮನೋಹರಸ್ಮಿತಃ ಇತಿ ಹೀಗೆ ಉದ್ಧವರಿಂದ ಅನುರಕ್ತಚೇತಸ ಭಕ್ತಿಪೂರ್ಣವಾದ ಮನಸ್ಸಿನಿಂದ ಕೂಡಿದಂತಹ ಉದ್ಧವರಿಂದ ಕೇಳಲ್ಪಟ್ಟಂತಹ ಪೃಷ್ಠ ಕೇಳಲ್ಪಟ್ಟಂತಹ ಜಗತ್ಕ್ರೀಡನಕ ಜಗತ್ತನ್ನೇ ಆಟಿಕೆಯನ್ನಾಗಿ ಮಾಡಿಕೊಂಡಿರತಕ್ಕಂತಹ ಸ್ವಶಕ್ತಿಭಿಃ ಗೃಹೀತಮೂರ್ತಿತ್ರಯಃ ಈಶ್ವರೇಶ್ವರಃ ಜಗಾದ ಸಪ್ರೇಮಃ ಮನೋಹರಸ್ಮಿತಃ ಈಶ್ವರೇಶ್ವರ ಸರ್ವೇಶ್ವರೇಶ್ವರ ಈಶ್ವರೋ ವಿಕ್ರಮೀ ತನ್ಮೆ ಈಶ್ವರರಲ್ಲಿ ಈಶ್ವರ ಅಂತ ಪರಮಾತ್ಮನಾದ ಕೃಷ್ಣ ಸಪ್ರೇಮ ಅತ್ಯಂತ ಪ್ರೀತಿಯಿಂದ ಮನೋಹರಸ್ಮಿತ ಮನೋಹರವಾದ ಮಂದಹಾಸವನ್ನು ಬೇರುತ್ತಾ ಮಾತನಾಡಿದ. ಈಶ್ವರರು ಸಮರ್ಥ, ಅವರಿಗಿಂತ ಸಮರ್ಥರಲ್ಲಿ ಸಮರ್ಥ, ಬೆಸ್ಟ್ ಆಫ್ ಬೆಸ್ಟ್ ಆದ ಇನ್ನೂ ಕ್ಲೈಮ್ಯಾಕ್ಸ್ ಆ ರೀತಿ ಹೇಳ್ತಾರೆ. ಆತ್ಮಾಂತರಾತ್ಮ ಪರಮಾತ್ಮೇತಿ ಏನಾಯ್ತು ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗ್ರಸ್ವಪ್ನ ಸುಷುಪ್ತೀನಾಂ ಸೃಷ್ಟ್ಯಾದೇಶ್ಚ ಪ್ರವರ್ತಕಮಿತಿ ನೈಕಾತ್ರೈಕಾಲ್ಯೇ. ಇಲ್ಲೊಂದು ಪದ ಉಪಯೋಗಿಸ ಗೃಹೀತ ಮೂರ್ತಿತ್ರಯ ಅಂತ ಕರೆದು ಮೂರು ಮೂರ್ತಿಗಳನ್ನು ಹೊಂದಿದವನು. ಮೂರು ಮೂರ್ತಿಗಳು ಯಾವುದು ಅಂತ ಪ್ರಶ್ನೆ. 4 ವಿಶ್ವತೇಜಸ ಪ್ರಾಜ್ಞೆ ಅವೆಲ್ಲ ಇದೆ. 3 ರೂಪಾಯಿ ಎಲ್ಲ ಸಾಮಾನ್ಯವಾಗಿ ಹೇಳಿಲ್ಲ, ಅದಕ್ಕೆ ಹೇಳ್ತಾರೆ ಆತ್ಮ ಅಂತರಾತ್ಮ ಪರಮಾತ್ಮ ಇತಿ ಮೂರ್ತಿತ್ರಯಂ ಹರೇ. ಆತ್ಮ ಇದು ಮೂರ್ತಿ 4 ಇದೆ. ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ 4 ಇದೆ. ಇದು 3 ವಿಶೇಷ ಏನು ಅಂದರೆ ಜಾಗ್ರತ್ ಸ್ವಪ್ನ ಸುಷುಪ್ತೀನಾಂ ಸೃಷ್ಟ್ಯಾದೇಶ್ಚ ಪ್ರವರ್ತಕ. ಜಾಗ್ರದ ಅವಸ್ಥೆ, ಸುಷುಪ್ತಿ ಅವಸ್ಥೆ ಮತ್ತು ಪ್ರಾಜ್ಞಾ ಸ್ವಪ್ನಾವಸ್ಥೆ, ಇವು 3. ಇನ್ನು ಸ್ಥಿತಿ ಲಯ, ಈ ಮೂರನ್ನು ಮಾಡ್ತಕ್ಕಂಥ ವಿಶಿಷ್ಟವಾದ 3 ರೂಪಗಳೇನಂತ ಕರೀತಾರೆ? ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಕರೀತಾರೆ. ರೆಸ್ಪೆಕ್ಟ್ ಇಲ್ಲ. ಹೌದು ಪೃಥಕ್ ಹೌದು 3 6 ಕ್ರಮ ಕೆಲವೊಮ್ಮೆ ವ್ಯತ್ಯಾಸ ಮಾಡಬಹುದು. ಸಾಮಾನ್ಯವಾಗಿ ಇದರಲ್ಲಿ ಮಾಡಲೇಬೇಕು. ಯಾವುದರಲ್ಲಿ 3 ಅವಸ್ಥೆಗಳಲ್ಲಿ ಮತ್ತು 3 ಕಾರ್ಯಗಳಲ್ಲಿ ಚಿಂತನೆ ಮಾಡಬೇಕು. ಅದು ಅವೆಲ್ಲ ಸಾಮಾನ್ಯ ಹೇಗೆ ಅಂತ ಕೇಳಿದರೆ ಕೆಲವು ರೂಪಗಳು ಕೆಲವು ಚಿಂತನೆ ಮಾಡೋಕ್ಕೆ ಫಿಕ್ಸ್ ಆಗಿದೆ ಅಂತ ಅಲ್ಲೇ ಮಾಡಬೇಕು, ಬೇರೆ ಮಾಡೋ ಹಾಗಿಲ್ಲ. ಆಚಮನಕ್ಕೆ ಕೇಶವಾದಿ ರೂಪಗಳಾಗಬೇಕು, ಕೆಲವರಿಗೆ ವ್ಯತ್ಯಾಸ ಇರುತ್ತೆ, ಅದು ಬೇರೆ. ಮತ್ತು ವಿಶ್ವ ತೇಜಸ ಪ್ರಾಜ್ಞೆ ಅಂತಲೇ ಇವಕ್ಕೆ ಹೇಳಬೇಕು. ಇದು ಸ್ಪೆಷಲ್ ಅಂದರೆ ಆತ್ಮ ಅಂತರಾತ್ಮ ಪರಮಾತ್ಮ ಅಂತಲೂ ಹೇಳಬೇಕು. ಅದು ವಿಶೇಷ. ಅದು ಒಂದು ಕಡೆ ಯಾಕೆ ಹೇಳ್ತಾರೆ ಅಂದರೆ ಸೂಕ್ಷ್ಮ ಇದ್ದಾಗ ಒಂದು ಕಡೆ ಹೇಳೋದಿಲ್ಲ, 2 ತಿಳ್ಕೊಂಡಾಗ ಏನಾಗುತ್ತೆ, ಪೂರ್ತಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಇದು ಸೂಕ್ಷ್ಮ ವಿಚಾರ ತಿಳಿದಿರ್ಬೇಕು. ಅದೇ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಜಾಗ್ರದ ಅದು ಮಾಡ್ತಿರ್ಬೇಕು, ಅದನ್ನು ತಿಳ್ಕೊಬೇಕು. ಯಾರು ವಿಶ್ವ ತೇಜಸ ಅಂತ ಹೇಳ್ತೀವಲ್ಲ, ಆತ್ಮನೂ ಸೇರಿಸ್ಬೇಕಾದ್ರೆ ಅದು ವಿಶೇಷವಾದ ಗುಡ್ಡೆ ಜಾಸ್ತಿ. ಅದಕ್ಕೆ ಕೆಲವು ಕಂಪಲ್ಸರಿ, ಒಂದು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏಕಾದಶಿ ಕಂಪಲ್ಸರಿ. ವಿಷ್ಣು ಪಂಚಕಾದಿಗಳನ್ನು ಮಾಡಿದಾಗ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ. ಎಲ್ಲಿ ಜೀವರಲ್ಲ, ಹೃದಯದಲ್ಲಿ ಇರ್ತಾರೆ. ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಅದೊಂದು ಕ್ರಮ, ಇದೊಂದು ಕ್ರಮ. ಬರೀ ಆತ್ಮ ಒಂದು, ಬರೀ ಆತ್ಮ ಸಾಕಷ್ಟು ಸತ್ಯ ಹೇಳ್ತಾರೆ. ಆಮೇಲೆ ಆತ್ಮ ಅಂತರಾತ್ಮ, ಆಮೇಲೆ ಆತ್ಮ ಅಂತರಾತ್ಮ ಪರಮಾತ್ಮ, ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ. ಅದೇ ಆಯಾ ಪ್ರಸಂಗದಲ್ಲಿ ಆಯಾ ಚಿಂತನೆ ಮಾಡ, ಆ ರೂಪಗಳು ಫಿಕ್ಸ್ ಆಗಿರುತ್ತೆ ಹೇಳಬೇಕು. ಏನು ಎಲ್ಲವೂ ಪರಮಾತ್ಮನೇ ಇದು. ಪರಮಾತ್ಮನ ರೂಪಗಳ ಹೆಸರು ಕೃಷ್ಣ, ಶ್ರೀಕೃಷ್ಣ, ವಾಸುದೇವ ಕೃಷ್ಣ ಅಂತ ಹೇಳಿದರೆ ಹಾಗೆ ಎಲ್ಲವೂ ಕೃಷ್ಣನ ಹೆಸರುಗಳೇ. ಪೃಥಕ್ ಸತ್ರೇಣ ವಾ ಬಾಹ್ಯಂ ಮಹ್ಯಂ ಮಮ ಯಾತ್ರಾ ಮಹೋತ್ಸವಂ ಕಾರಯೇತ್ ನೃತ್ಯ ಗೀತಾದ್ಯೈ ಮಹಾರಾಜ ವಿಭೂತಿಭಿ. ಉತ್ಸವಗಳ ಬಗ್ಗೆ ಹೇಳ್ತಾನೆ. ಉತ್ಸವ ಮಾಡೋದು ಕೂಡ ದೇವರ ಆರಾಧನೆಗಳು ಒಂದು. ಧ್ಯಾನ ಎಲ್ಲವೂ ಅನೇಕ ಕ್ರಮ ಇದೆ. ಶ್ರವಣ ಒಂದು ದೇವ್ರ ಪೂಜೆ, ಮನನ ದೇವ್ರ ಪೂಜೆ, ಆ 9 ಭಕ್ತಿಗಳು ದೇವ್ರ ಪೂಜೆನೇ.
ಜೊತೆಗೆ ದೇವ್ರ ಪೂಜೆನೂ ದೇವ್ರ ಪೂಜೆನೇ, ಸಂಧ್ಯಾವಂದನಾದಿಗಳು ದೇವ್ರ ಪೂಜೆನೇ, ಜೊತೆಗೆ ಉತ್ಸವಾದಿಗಳನ್ನು ಮಾಡ್ತಾರೆ, ಅದು ದೇವ್ರ ಪೂಜೆ ಉತ್ಸವ ಆಗುತ್ತೆ. ಅದರಲ್ಲಿ ಅನುಸಂಧಾನ ಇರಬೇಕು. ಇವೆಲ್ಲ ಏನು ಮಾಡ್ತಾರೆ, ಶೋ ಮಾಡಿಬಿಟ್ರೆ ಉಪಯೋಗ ಇಲ್ಲ, ಅಲ್ಲಿ ಅನುಸಂಧಾನ ಇರಬೇಕು. ಪೃಥಕ್ ಸತ್ರೇಣ ವಾ ಮಹ್ಯಂ, ಪ್ರತ್ಯೇಕ ಬೇಕಾದ್ರೆ ಮಾಡ್ಬೋದು, ಗುಂಪು ಗುಂಪಾಗಿ ಬೇಕಾದ್ರೆ ಮಾಡ್ಬೋದು. ಕೆಲವರಲ್ಲಿ ನೋಡಿದ್ದೇನೆ, ಕೆಲವು ವಯಸ್ಸಾದವರೆಲ್ಲ ಕೂಡ ಒಳ್ಳೆಯ ಅನುಷ್ಠಾನ ಇದ್ದವರು ಪ್ರತಿನಿತ್ಯ ಮನೆಯಲ್ಲೇ ರಥೋತ್ಸವ ಮಾಡ್ತಾರೆ. ಮನೆಯಲ್ಲೇ ಒಂದು ರಥ ಮಾಡಿಸ್ಬಿಟ್ಟು ಅದು ಇಟ್ಕೊಂಡು ಅಷ್ಟು ಸುತ್ತಿ, ಅದು ಭಕ್ತಿ. ಅದು ಒಂದು ಯಾರ ಅಲ್ಲ ಹೇಳಿದ್ನಲ್ಲ, ತುಂಬ ಜನ ಮಾಡ್ತಿದ್ದಾರೆ ಅಂತ ಹೇಳಿ, ವಯಸ್ಸಾಗಿ ತುಂಬ ಜನ ಮನೆ ರಥ ಜಾಗ ಮಾಡ್ಕೊಂಡಿರ್ತಾರೆ, ಹೇಳ್ಕೊಂಡು ಹೋಗ್ತಾರೆ, ತಾವೇನ ಹೇಳ್ಕೊಂಡು ಒಬ್ಬರೇ ಇದ್ರು ಕೂಡ ಮನೆಯವರತ್ತು ಇದ್ದೇ ಇರ್ತಾರೆ. ಈ ದೃಷ್ಟಿಯೊಳಗೆ ಅದೊಂದು ಉತ್ಸವ, ನಿತ್ಯ ಉತ್ಸವ. ಎಲ್ಲೋ ಆಯಿತು ಮನೆಯಲ್ಲಿ ಆಗಲಿಲ್ಲ ಅಂತ ಆಗಬಾರ್ದು ಅಂತ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವರ. ರಥನೇ ಮಾಡ್ಬೋದು. ಇಷ್ಟು ಸುವರ್ಣ ರಥನೋ ರಜತ ರಥನೋ ಮಾಡಿಬಿಟ್ಟು ದೇವರಲ್ಲಿ ಕೂಡಿಸಿ ಪೆಟ್ಟಿಗೆ ಇಟ್ಟು ದೊಡ್ಡದಿದ್ರೆ ದೊಡ್ಡದಾಗ್ತದೆ. ಆಗ ಒಂದು ಮೂರ್ತಿ ಇಟ್ಟರು ಆಯಿತು, ಒಂದು ಮೂರ್ತಿ ಕೃಷ್ಣನ ಮೂರ್ತಿ ಇಟ್ಟರು ಆಯ್ತು. ಅದು ಇಟ್ಟುಬಿಟ್ಟು ಒಂದು ಹೇಳ್ಕೊತ ಪ್ರದಕ್ಷಿಣೆ ಹಾಕಿಬಿಟ್ರೆ ಮನೆಯಲ್ಲಿ ರಥೋತ್ಸವ. ಸಮ್ಯಕ್ ಸತ್ರೇಣ ವಾ ಬಾಹ್ಯಂ ಮಮ ಯಾತ್ರಾ ಮಹೋತ್ಸವಂ. ಯಾತ್ರಾ ಮಹೋತ್ಸವ ಉತ್ಸವಗಳು, ವ್ಯವಸ್ಥೆಲ್ಲ ದಿಗ್ವಿಜಯ ಯಾತ್ರಾ ಅಂತ. ಕಾರಯೇನ್ ನೃತ್ಯ ಗೀತಾದ್ಯೈಹಿ, ನೃತ್ಯ ಗೀತ ಎಲ್ಲ ಮಾಡ್ಬೋದು. ಮಹಾರಾಜ ವಿಭೂತಿಭಿ, ಮಹಾರಾಜೋಪಚಾರ ಸಮರ್ಪ್ಯ ಅಂತ ಹೇಳಿದೆ. ಅವರ ಛತ್ರ ಚಾಮರ ಎಲ್ಲ ವ್ಯವಸ್ಥೆನೂ ಮಾಡ್ಕೋಬೋದು. ಬಾಯಲ್ಲಿ ಹೇಳೋದೇ ಕಷ್ಟ, ಬಾಯಲ್ಲಿ ಹೇಳೋದು ಅಷ್ಟ, ಆ್ಯಕ್ಚುಲಿ ಮಾಡಿಸಿಟ್ಕೊಂಡಿರ್ಬೇಕು, ಅದು ಇನ್ನೂ ಶ್ರೇಷ್ಠ. ಪೃಥಕ್ ಸ್ವಯಮೇವ ಸತ್ರೇಣ ಬಹುಭೀ ಸಹ, ಸತ್ರ ಅಂತೇಳಿ ಉಪಯೋಗಿಸ್ತಾರೆ. ಹೆಚ್ಚು ಜನ ಸೇರಿದಾಗ ಅದನ್ನು ಸತ್ರ ಅಂತ ಕರೀತಾರೆ. ಒಬ್ಬರೇ ಇದ್ದಾಗ ಅದೇನದು ಒಬ್ಬನೇ, ಏಕ ಏವವ, ಪೃಥಕ್ ಪ್ರತ್ಯೇಕ ಮಾಡೋದು. ಬಹುಭೀ ಸಹ ವಾ ಮಮ ಯಾತ್ರಾ ಮಹೋತ್ಸವಂ ಕುರ್ಯಾತ್. ಮಾಮೇವ ಸರ್ವಭೂತೇಷು ಬಹಿರಂತರಾ ಅಪಾವೃತಂ ಯಜೇತಾತ್ಮನಿ ಆತ್ಮಾನಂ ಯಥಾ ಖಂ ಅಮಲಾಶಯಃ. ಮಾಮೇವ ಸರ್ವಭೂತೇಷು, ಯಾರೇ ಬಂದರು ಏನೇ ಕಂಡ್ರು ಕೂಡ ಅಲ್ಲಿ ದೇವರಿದ್ದಾನೆ, ಅದೊಂದು ರೀತಿ ದೇವ್ರ ಪೂಜೆ. ಸರ್ವತ್ರ ದೇವ್ರ ಚಿಂತನೆ ಮಾಡೋದು. ಕಂಡಲ್ಲಿ ವಿಶ್ವರೂಪ ಕಾಂಬರು ಅಂತ ಹೇಳ್ತಾರೆ. ಹಾಗೆ ಮಾಮೇವ ಸರ್ವಭೂತೇಷು ಬದ್ಧಭೂತೇಷು ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಪ್ರಾಣಿಗಳು, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣ, ಕೃಪಕಾದಿಗಳು ನೀಚರು. ದೇವರೆಲ್ಲ ಕಡೆ ಇದ್ದಾನೆ. ಉಪಾಸನೆ ಮಾಡ್ಬೇಕಾದ್ರೆ ಮಾತ್ರ ಉಚ್ಚಾದಿಷ್ಠಾನ ಆಗಬೇಕು. ಅದು ಚಿಂತನೆ ಮಾಡಲಿಕ್ಕೆ ಎಲ್ಲ ಕಡೆ ಮಾಡಬೇಕು. ಇತಿ ಭಯ ಯಜೇತ ಆತ್ಮನಿ ಜಾತ್ಮಾನಂ ಯಥಾ, ಈ ತನ್ನಲ್ಲೇ ತನ್ನ ಪರಮಾತ್ಮನನ್ನು ಧ್ಯಾನ ಮಾಡು. ಯಥಾ ಖಂ ಅಮರಾಶಯ, ಹೇಗೆ ಹೃದಯದಲ್ಲಿ ಚಿಂತನೆ ಮಾಡ್ತೇವಲ್ಲ ಹಾಗೆ ಚಿಂತನೆ ಮಾಡ. ಖಂ ಅಂದರೆ ಹೃದಯಾಕಾಶ. ಇಲ್ಲಿ ಇತಿ ಸರ್ವಾಣಿ ಭೂತಾನಿ ಮದ್ಭಾವೇನ ಮಹಾದ್ಯುತೆ ಸಭಾಜಯೇತ್ ಮನ್ಯಮಾನೋ ಜ್ಞಾನಂ ಕೇವಲಮಾಶ್ರಯನ್. ಇತಿ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣಿಗಳನ್ನು ಎಲ್ಲ ಕಡೆಗೂ ಕೂಡ ದೇವರಿದ್ದಾನೆ. ಮದ್ಭಾವೇನ, ಮದ್ಭಾವದ ಮಯಿ ಭಾವ, ನನ್ನನ್ನು ಅವಲಂಬಿಸಿವೆ, ಅವರೊಳಗೆ ನಾನು ನಿಯಾಮಕನಾಗಿದ್ದೇನೆ ಅಂತ. ಹೇ ಮಹಾದ್ಯುತೆ ಉದ್ಧವ, ನಿನಗೆ ಯಾತಕ್ಕೆ ಭಾಳ ಜ್ಞಾನಿನು. ಬೃಹಸ್ಪತ್ಯಾಚಾರ್ಯ ಅವತಾರ. ಬೃಹಸ್ಪತ್ಯಾಚಾರ್ಯ ವಿಶೇಷವಾಗಿ ವೇದಗಳಿಗೆ ಅಭಿಮಾನಿಗಳು. ಮೇಲೆ ಸರಸ್ವತಿ ಅವರೆಲ್ಲ ಇದ್ದಾರೆ, ಒಂದು ಹಂತದಲ್ಲಿ ಅವರಿದ್ದಾರೆ. ಸಮಾಜಯೇತ್ ಭಾಜಯೇನ್ ಮನ್ಯಮಾನೋ ಜ್ಞಾನಂ ಕೇವಲಮಾಶ್ರಯನ್, ಕೇವಲ ಜ್ಞಾನ ಇರಬೇಕು. ಸಭಾಜಯೇತ್ ಅಂದರೆ ಎಲ್ಲಿ ಬಂದಿತ್ತು? ಸಭಾಜಿತಾನಿ, ಸಭಾಜಯೇತ್ ಗೌರವಿಸಬೇಕು ಅಂತ. ದೇವರನ್ನು ಆರಾಧನೆ ಮಾಡಬೇಕು ಎಲ್ಲ ಕಡೆಗೂ ಕೂಡ. ದೇವ್ರ ಪೂಜೆ ಮಾಡಿಬಿಟ್ಟಾದ್ರೆ ಮುಂದೆ ಏನು ಕೆಲಸನೇ ಇಲ್ಲ ಅಂಥೇಳಿ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಯಾವಾಗಲೂ ಕೂಡ ಆಫೀಸ್ ಕೆಲಸ ಅಂದರೆ ಏನು, ಎಲ್ಲೋ ಹೋಗುವಂತ ಅದೊಂದು ಆಫೀಸ್ ಕೆಲಸನೇ, ಇದನ್ನು ಮಾಡೋ ಅದೊಂದು ಆಫೀಸ್ ಕೆಲಸ, ಸ್ವಲ್ಪ ಕೂತ್ಕೊಂಡು ಹೇಳೋದಿಲ್ಲ ಅದೊಂದು ಆಫೀಸ್ ಕೆಲಸ. ಆಫೀಸಲ್ಲಿ ಏನೇ ಮಾಡಿದರೂ ಕೂಡ ಶ್ರದ್ಧೆಯಿಂದ ಮಾಡಿದರೆ ಏನಾಗುತ್ತೆ, ಗುಡ್ ವರ್ಕರ್ ಅಂತ ಕರೀತಾರಲ್ಲ ಹಾಗೆ. ಇದು ಸರ್ವಾಣಿ ಭೂತಾನಿ ಸದ್ಭಾವೇನ ಮಹಾದ್ಯುತೆ ಮದ್ಭಾವೇನ ಮಹಾದ್ಯುತೆ. ಮಹಾದ್ಯುತೆ ಅಂತ ಹೇಳಿದ್ರಿಂದ ಜ್ಞಾನ ಹೆಚ್ಚೆಚ್ಚು ಯಾರಿಗಿರುತ್ತೋ ಅವರು ಹೆಚ್ಚೆಚ್ಚು ಆರಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಹೆಚ್ಚು ಆರಾಧನೆ ಮಾಡಬೇಕಾದ್ರೆ ವಸ್ತುಗಳನ್ನು ಬೇಕು, ಎಷ್ಟು ಬುಕ್ ಅನ್ನೋ ಜ್ಞಾನ ಅಷ್ಟೇ ಬೇಕು. ಪ್ರಪೋರ್ಷನೇಟಾಗಿ ಜ್ಞಾನ ಇರಬೇಕು. ವಸ್ತುಗಳಿಲ್ಲದೆ ಹೊರಗೂ ಪರವಾಗಿಲ್ಲ, ಮಾನಸ ಪೂಜೆ ಮಾಡಲಿಕ್ಕೂ ಬರುತ್ತೆ. ಆದರೆ ಜ್ಞಾನ ವೃದ್ಧಿ ಮಾತ್ರ ಆಗ್ತಾನೆ ಇರ್ತದೆ. ಹಾಗೇನಾಗುತ್ತೆ, ವಿಶೇಷವಾಗಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಬರುತ್ತೆ. ಜ್ಞಾನ ಭಕ್ತಿ ಇದ್ದಷ್ಟು ಕೂಡ ಇನ್ವಾಲ್ವ್ಮೆಂಟ್ ಜಾಸ್ತಿ ಬರೋದು. ಅದು ಅರ್ಥ ಆಗದವರು ಯಾರೋ ಮಾತಾಡ್ತಿರ್ತಾರೆ, ನಮಗೆ ಅರ್ಥ ಆಗಲ್ಲ, ಬೇರೆ ಕಡೆ ಗಮನ ಕೊಟ್ಬಿಡ್ತೇವೆ. ಅರ್ಥ ಆಗೋದಾದರೆ ನಮಗೆ ಬೇಡ ಅಂದರೆ ಆ ಕಡೆ ಗಮನ ಹೋಗೋದು. ಗೊತ್ತಾಯ್ತು. ಕೆಲವು ಅಪೂರ್ವ ವಿಷಯ ಬಿಡ್ಬೋದು ಎಷ್ಟೋ ಸಲ.
ಬ್ರಹ್ಮಣೇ ಪುಲ್ಕಸೆ ತೇನೆ ಬ್ರಹ್ಮಣ್ಯೇ ಅರ್ಕೆ ಸ್ಫುಲಿಂಗಕೆ ಅಕ್ರೂರೆ ಕ್ರೂರಕೆ ಚೈವ ಸಮದುರ್ಪಂಡಿತೋ ಮತಃ. ಸೇಮ್ ಗೀತಾವಾಕ್ಯ. ವಿದ್ಯಾವಿನಯ ಸಂಪನ್ನ ಇದ್ರೆ ಹೇಗೋ ಬ್ರಹ್ಮಣೇ ಮತ್ಕರ್ಮ ಪುಲ್ಕಸೆ ಅಂದರೆ ಬ್ರಾಹ್ಮಣನಾಗಿರಬಹುದು, ಪುಲ್ಕಸನಾಗಿರಬಹುದು, ಸ್ಥೇನ ಕಳ್ಳನಾಗಿರಬಹುದು, ಬ್ರಹ್ಮಣ್ಯೆ ಬ್ರಾಹ್ಮಣರ ಆರಾಧಕನಾಗಿರ್ಬೋದು, ಅರ್ಕೆ ಸೂರ್ಯನಾಗಿರ್ಬೋದು, ಸ್ಫುಲಿಂಗಕ್ಕೆ ಕಿಡಿಗಳು ಬೆಂಕಿ ಕಿಡಿನೂ ಆಗ್ಬೋದು, ವೈಶ್ವವಾದಿಗಳು ಮಾಡ್ಬೇಕಾದ್ರೆ ಮಾಡ್ತೀವಲ್ಲ. ಅಕ್ರೂರನಲ್ಲಿ ಅಲ್ಲ, ಸೌಮ್ಯ ವ್ಯಕ್ತಿಗಳಲ್ಲಿ ಕ್ರೌರ್ಯ, ಇಲ್ಲಿ ಕ್ರೂರ, ಇಲ್ಲಿ ಸೌಮ್ಯ, ಅವರಲ್ಲೂ ಕೂಡ. ಮತ್ತು ಕ್ರೂರಕ್ಕೆ ಇಬ್ಬರು ಕಾಂಟ್ರಾಸ್ಟ್ ಮಾಡ್ತಾರೆ, ಕ್ರೂರ ಇಬ್ಬರಲ್ಲೂ ದೇವರಿದ್ದಾನೆ. ಚೈವ ಸಮದೃಕ್ ಪಂಡಿತೋ ಮತಃ, ಅವನು ಪಂಡಿತ. ಸಮದೃಕ್ ಅಂದರೆ ಏನು, ಅವನು ಸಮ ನೋಡಬೇಕು ಅಂತ ಅರ್ಥ ಅಲ್ಲ, ಅವ್ರು ನೋಡಿದಂಥ ಪರ್ವತ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ಎಳ್ಳಿಲ್ಲ, ಜೀರೋ ಕ್ಯಾಂಡ್ ಬರೋ ಕೈ ಇಟ್ಟರು ಕೂಡ ಜೀರೋ ಕ್ಯಾಂಡ್ ಶಾಕ್ ಹೊಡೆಯಲ್ಲ. ಎಷ್ಟು ಹೊಡೆಯುತ್ತೆ? 230 ವರ್ಷ ಹೊಡೆಯೋದು. ಅದಕ್ಕೆ ಶಕ್ತಿ ಇರೋದು ಅಷ್ಟು, ಬಟ್ ವೋಲ್ಟೇಜ್ ಶಕ್ತಿ ಇರೋದು ಬೇಕಾದಷ್ಟಿದೆ. ಇದಕ್ಕೆ ಶಕ್ತಿ ಕೊಡೋದಿಲ್ಲ, ಅಷ್ಟೇ ಅನುಸಂಧಾನ ಇರಬೇಕು. ಇದರಲ್ಲಿ ಪುಲ್ಕಸ ಅಂತ ಹೇಳಿದರೆ ಜಾತಿ ಫಸ್ಟರಲ್ಲಿ ಸೇರಿದವರು ಅವರೆಲ್ಲ. ಪುಲಿಂದ ಪುಲ್ಕಸ ಇವರೆಲ್ಲ ಕೂಡ ಅದಕ್ಕೆ ಸೇರಿದವರು. 4 ವರ್ಣದಲ್ಲಿ ಸೇರೋದಿಲ್ಲ ಅವರು, ವರ್ಣ ಬಾಹ್ಯರು. ಬಟ್ ಅವರಲ್ಲೂ ಕೂಡ ದೇವರ ಸನ್ನಿಧಾನ ಇದೆ. ಒಂದು ವಸ್ತು ಇದೆ ಅಂದರೆ ದೇವರಿದ್ದಾನೆ ಅಂತ ಅರ್ಥ. ಇದು ಇರ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ವಸ್ತು ಇರಲಿಕ್ಕೆ ಬರೋದಿಲ್ಲ, ಆದ್ದರಿಂದ ದೇವರಿದ್ದಾನೆ. ನರೇಶು ಅಭೀಷ್ಟಂ ಮದ್ಭಾವ ಸರ್ವಭೂತೇಷು ಅಸ್ತಿ ವಿಷ್ಣುರಿತಿ ಭಾವ ಸತಾಂ ಮತಃ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ವಿಷ್ಣು ಇದ್ದಾನೆ ಅಂತ ಹೇಳ್ಕೊಡೋದು ಭಾವ ಅಂತ ಕರೀತಾರೆ. ಸತಾಂ ಮತಃ ಭಾವ ಭಕ್ತಿ ಅಂತನೂ ಅರ್ಥ. ನರೇಶ್ವಭೀಕ್ಷ್ಣಂ ಮದ್ಭಾವ ಪುಂಸೋ ಭಾವಯತೋ ಅಚಿರಾತ್ ಸ್ಯಾದ್ವಾ ಮಾಯಾ ತಿರಸ್ಕಾರಂ ಸಾಹಂಕಾರಾಪಿ ಯಾತಿ. ನರೇಶು ಅಭೀಕ್ಷ್ಣಂ ಪುಂಸಃ ಭಾವಯತೋ ಅಚಿರಾತ್. ಅದರಲ್ಲಿ ಮನುಷ್ಯರು ಸ್ವಲ್ಪ ಜಾಸ್ತಿ ಚಿಂತನೆ ಮಾಡಬೇಕು. ಯಾಕೆ? ಕ್ಲಿಯರ್, ಹೀಟರ್ನಲ್ಲಿ ಬೆಂಕಿ ಎರಡಿದೆ, ಕರೆಂಟು ಇದೆ, ಬೆಂಕಿನೂ ಇದೆ ಮೇಲೆ. ಆ ಥರ ಇದ್ದ ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅವರು ಯೋಗ್ಯ ಎಲ್ಲ ವಸ್ತುಗಳು ದೇವರಿದ್ದಾನೆ, ಕಾಮನ್ ಅದು. ಉಚ್ಚಾಧಿಷ್ಠಾನದಲ್ಲಿ ತಾರತಮ್ಯ ಪ್ರಕಾರ ಇನ್ನೂ ಹೆಚ್ಚಿದ್ದಾನೆ. ಯಾರೋ ಯಾರೋ ಬಂದರು, ಆಧಾರದಿಂದ ಕರೆಯೋರು, ದೊಡ್ಡವರು ಬಂದರು, ನಮಸ್ಕಾರ ಮಾಡೇ ಕರೆಯೋರು. ಅದು ಜಾಸ್ತಿ ಆಯ್ತು ಸನ್ನಿಧಾನ. ಅದಕ್ಕೇ ಭಾವಯತೋ ಅಚಿರ ಶಾದ್ವಾ ಮಾಯಾ ತಿರಸ್ಕಾರಂ ಸಾಹಂಕಾರಾಪಿ ಯಾತಿ. ಎಷ್ಟು ಚೆನ್ನಾಗಿ ಹೇಳ್ತೀವಿ. ಈ ರೀತಿ ಭಾಳ ಏನು ಉಪಯೋಗ ಅಂದರೆ ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ. ಅರ್ಥ ಆಯ್ತಾ? ಅಪರೋಕ್ಷ ಜ್ಞಾನ ಆಗುತ್ತೆ, ಸರಿ, ಬೇಗ ಆಗುತ್ತೆ. 2 ಪಾಯಿಂಟ್ ಇದೆ ಅಂದರೆ ಒಂದು ಅಪರೋಕ್ಷ ಜ್ಞಾನ. ಧ್ಯಾನ ಹೇಗೋ ಇದು ಒಂದು ಹಾಗೆ. ನಾವು ಧ್ಯಾನ ಮಾಡ್ತೀವಿ, ಯಾರೋ ಬಂದುಬಿಟ್ಟು ಧ್ಯಾನ ಡಿಸ್ಟರ್ಬ್ ಆಯಿತು ಅಂತ ತಿಳ್ಕೊಬೇಕಾಗಿಲ್ಲ. ಅವರಲ್ಲಿ ದೇವ್ರಿಗೆ ಅಲ್ಲೂ ಧ್ಯಾನ ಶುರುವಾಯಿತು ಮತ್ತೆ. ಅರ್ಥ ಆಯ್ತಾ? ಈಗ ಡಿಸ್ಟರ್ಬ್ ಆಗೋದು ಒಂದು, ಸಮಾಜ ಸ್ಥಿತಿ ಧ್ಯಾನ ಒಂದು, ಸತತ ಚಿಂತನೆ ಮಾಡಬೇಕು ಅಂತಾರೆ. ಸತತ ಮಾಡಲಿಕ್ಕೆ ಯಾರೋ ಒಂದು ಬಿಡ್ತಾರೆ, ಹೇಗೆ ಚಿಂತನೆ ಅವರಲ್ಲಿ ದೇವರಿದ್ದಾರೆ, ಆಯ್ತಲ್ಲ. ಅರ್ಥ ಆಯ್ತಾ? ಈಗ ಯಾರೋ ಬಂದು ಇಲ್ಲಿ ನಮ್ಮವರೇ ಬಂದರು, ಸಮಸ್ಯೆ ಪರಿಹಾರ ಆಯ್ತಾಗ. ಅದು ಧ್ಯಾನ ಏನಾಗಲಿಲ್ಲ ಅವರಿಗೆ ದೇವರು ನೋಡೋದನ್ನು. ಇವತ್ತು ಎಲ್ಲಿ ನೋಡಿದ್ರೆ ಆಕಾಶ ಗಡ್ಡೆ ಕಾಣುತ್ತಲ್ಲ, ಆ ಥರ ಆಕಾಶ ಗಾಡಿ ಹಾಗೆಲ್ಲ ಕಡೆ ಇದ್ದಾರೆ, ಇವಾಗ ಎಲ್ಲ ಕಡೆ ಇದ್ದಾರೆ. ಇದು ನಮ್ಗೆ ಅರ್ಥ ಆಗಿದೆ, ಆಕಾಶ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ನಿದ್ಗಣಲ್ಲೂ ಎಚ್ಚರ ಆಗುತ್ತೆ ಆಕಾಶ ಇದೆ ಅಂತೇಳಿ. ಹೆಂಗೆ ಗೊತ್ತು? ಅದಕ್ಕಿಂತ ಇನ್ನೊಂದಿದೆ, ಅದಿದೆ, ಅದು ಕಾಮನ್. ಅದು ಸ್ಪೆಷಲ್ ಏನಂದರೆ ನಿದ್ರೆ ಹೊರಳಾಡ್ತಾನೆ. ಹೊರಳಾಡ್ಬೇಕಾದ್ರೆ ಏನಿರ್ಬೇಕು ಅವರಿಗೆ? ಅನ್ನೋಯಿನ ಜ್ಞಾನ ಇದೆ ಅವರಿಗೆ, ಇದ್ರ ಹೊರಡೋದಿಲ್ಲ. ಅರ್ಥ ಆಯ್ತಾ? ಅದು ಆಕಾಶದ ಜ್ಞಾನ ಸಾಕ್ಷಿಗೃಹಿತವಾದ್ದರಿಂದ ಎಂದು ಹೋಗೋದೇ ಇಲ್ಲ ಅಂತ. ಟೈಮ್ ಜ್ಞಾನ, ಎಷ್ಟೊತ್ತು ಮನೆಗೆ ಬಿಟ್ಟಿದ್ದೆ ಅಂತ ಹೇಳ್ತಾನೆ, ಬೇಗ ಎದ್ದು ಬಿಟ್ಟೇವೆ, ಎಲ್ಲ ಏನು ತೋರಿಸುತ್ತೆ? ಕಾಲದ ಜ್ಞಾನವೂ ಇದೆ. ಈ ಕಾಲಜ್ಞಾನ ಅಲ್ಲ, ಕಾಲಜ್ಞಾನ ಹೇಳ್ತಾರಲ್ಲ ಆ ಕಾಲಜ್ಞಾನ ಅಲ್ಲ. ಈ ಕಾಲದ ಕಾನ್ಸೆಪ್ಟ್ ಆಫ್ ಕಾಲ ಅವರಿಗಿದೆ, ಕಾನ್ಸೆಪ್ಟ್ ಆಫ್ ಆಕಾಶ ಇದೆ ಅವರಿಗೆ, ಸುಖ ದುಃಖ ಇದೆ. ಅದೇ ರೀತಿಯಲ್ಲಿ ಅವನಿಗೇನಾಗಲಿಲ್ಲ, ಈಗ ಸಾಕ್ಷಿ ವರ್ಕ್ ಮಾಡ್ತಾನೆ ಇದೆ ಅಂತ ಆಯ್ತಲ್ಲೇ. ಸಾಕ್ಷಿ ಅವರು ವರ್ಕ್ ಮಾಡೋದಾದರೆ ಸಾಕ್ಷಿಯೊಳಗೆ ಭಗವಂತ ಇದ್ದಾರೆ ಅಂದಮೇಲೆ ಯಾವಾಗ ಧ್ಯಾನ ಮಾಡೋಕ್ಕೆ ಬರುತ್ತಲ್ಲ. ಇವೆಲ್ಲ ಯಾಕೆ ಉಪಯೋಗ ಅಂದರೆ ಕೇಳಿದಷ್ಟು ಕೂಡ ನಿಮ್ಗೆ ಹತ್ತಿರ ಆಗಲಿಕ್ಕೆ ಶುರುವಾಗುತ್ತೆ. ಚಿತ್ರ ಭಾಳ ಸುಲಭ ಅನಿಸ್ಬಿಡುತ್ತೆ. ಅರ್ಚನೆ ಸರ್ವಭೂತಾನಾಂ ಆದಿತ್ಯೆ ತದ್ಗತಾನ್ಪನ ನರೇಶು ಅಭೀಕ್ಷಂ ಮದ್ಭಾವ ಪುಂಸೋ ಭಾವಯತೋ ಅಚಿರಾತ್ ಸ್ಯಾತ್ ಮಾಯಾ ತಿರಸ್ಕಾರ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ತೆ. ನನ್ನ ಮಾಯ ಬೇಗ ಬಿಟ್ಟು ಹೋಗುತ್ತೆ. ಏನಂತ? ಅಚಿರಾತ್, ಬೇಗನೆ. ಅಪ್ರೋಷ ಜ್ಞಾನ ಬಾಯಿ ಬಿಟ್ಟು ಹೋಗೋದು ಅಂದ್ರೆ ಅಪ್ರೋಷ ಜ್ಞಾನ ಬರೋದು ಅಂತೇನೆ. ಎಚ್ಚರ ಆದರೆ ಸ್ವಪ್ನ ಹೋಯ್ತಲ್ಲ ಹಾಗೆ. ಸಾಹಂಕಾರಾಪಿ ಯಾತಿ, ಸಾಹಂಕಾರಾಪಿ ಯಾತಿ. ಎಷ್ಟೇ ಅಹಂಕಾರ ಇದ್ದರೂ ಕೂಡ ಮುಂದೆ ಶಾದ್ವಾ ಮಾಯ ತಿರಸ್ಕಾರ ಸಾಹಂಕಾರಾಪಿ ಯಾತಿ. ಆದರೆ ಅವ್ರು ಎಷ್ಟೇ ಅಹಂಕಾರ ಸಮೇತ, ಅಹಂಕಾರ ಅಂದ್ರೇನು?
ಈ ಅಹಂಕಾರ ಅಲ್ಲ, ಗರ್ವದ ಅಹಂಕಾರ ಅಲ್ಲ. ನಾನು ಅಂತಕ್ಕಂಥ ಎಚ್ಚರ ಯಾವಾಗಲೂ ಇರುತ್ತೆ. ದೇವ್ರ ಕಡೆ ಮೈಂಡ್ಫುಲ್ಲಾಗಿರ್ಬೇಕು ಯಾವಾಗಲೂ ಕೂಡ. ಅರ್ಥ ಆಯ್ತಾ? ಎಲ್ಲೋ ಹೋಗೋದು ಎಲ್ಲೋ ನೋಡ್ತಿರ್ತಾರೆ. ಫಸ್ಟ್ ನಾ ಎಲ್ಲಿದ್ದೇನೆ ಎಚ್ಚರ ಯಾವಾಗಲೂ ಇರಬೇಕು. ಅದು ಧ್ಯಾನದ ಒಂದು ಫೇಸ್ ಅದು. ಸರ್ವಂ ಬ್ರಹ್ಮಾತ್ಮ ಸರ್ವ ಅರ್ಚನೆ ಸರ್ವಭೂತಾನಾಂ ಆದಿತ್ಯೆ ತದ್ಗತಾತ್ಮನ ಇತ್ತೀಚ. ಎಲ್ಲ ಪ್ರಾಣಿಗಳ ಪೂಜೆ ಮಾಡಬೇಕಾದ್ರೆ ಕೂಡ ವಿಶೇಷ ಸೂರ್ಯನಲ್ಲಿ ಭಾರಿ ಸನ್ನಿಧಾನ ಇದೆ. ಯಾಕೆ? ಅಲ್ಲಿ ಕೆಳಗೆ ಕೆಲಸ ಮಾಡ್ತಿರೋದು, ಸೂರ್ಯ ಬೆಳಕಲ್ಲೇ ಕೆಲಸ ಮಾಡ್ತಿರೋದು, ಸನ್ನಿಧಾನ ಜಾಸ್ತಿ ಇದೆ. ಆದ್ದರಿಂದ ಅಗ್ನಿಯಲ್ಲಿದೆ ಸನ್ನಿಧಾನ, ಸೂರ್ಯನಲ್ಲೂ ಇದೆ. ಅಗ್ನಿಯಲ್ಲಿ ಸುಡೋ ಶಕ್ತಿ ಜಾಸ್ತಿ ಇದೆ ಹತ್ತಿರ ಇರೋದ್ರಿಂದ. ಸೂರ್ಯನ ಇನ್ನೂ ಜಾಸ್ತಿ ಇದ್ರೂ ಕೂಡ ದೂರ ಆಗೋದ್ರಿಂದ ಬೆಳಕು ಜಾಸ್ತಿ ಬರುತ್ತೆ. ಸರ್ವಂ ಬ್ರಹ್ಮಾತ್ಮಕಂ ತಸ್ಯ ವಿದ್ಯೆಯ ಆತ್ಮಮನೀಷಯ ಪರಿಪಶ್ಯತಿ ಚ ಪರಂ ಪರಮಾತ್ಮಾನಮಚ್ಯುತಂ. ಸರ್ವಂ ಬ್ರಹ್ಮಾತ್ಮಕಂ ತಸ್ಯ, ಎಲ್ಲವೂ ಬ್ರಹ್ಮಾತ್ಮಕನೇ. ವಿದ್ಯೆಯ ಹೇಳಿ ಎಲ್ಲೋದ್ರೂ ಮಠಕ್ಕೆ ಹೋದರೆ ಎಲ್ಲ ಇರೋದು ಮಠದ್ದೇ, ನಮ್ಮದಲ್ಲ. ಅರ್ಥ ಆಯ್ತು? ಬಸ್ಸಲ್ಲಿ ಕೂತಿದ್ದಾರೆ, ಕೂತಿ ಅಂತ ಬರೋದು ಅಷ್ಟೇ ಕೆಲಸ ಹೊರತು ಅಲ್ಲಿ ಇದೆಲ್ಲ ಏನದು ಅದಕ್ಕೆ ಸೇರಿದ್ದೆ. ಯಾರ ಇನ್ನೊಬ್ಬರ ಮನೆಗೆ ಹೋಗಿರುತ್ತೆ, ಅವ್ರ ಮನೆಯವ್ರದ್ದು, ನಮ್ಮದಲ್ಲ. ಆ ಎಚ್ಚರ ಇದೆ. ಎಲ್ಲ ದೇವ್ರ ಮನೆ ಆದ್ದರಿಂದ ಎಲ್ಲ ದೇವರದೇನೆ. ಬ್ರಹ್ಮಣ ಆತ್ಮವಿದಂ ಪರಿಪಶ್ಯತಿ ಚ ಪರಂ ಪರಮಾತ್ಮಾನಮಚ್ಯುತಂ. ಈ ರೀತಿಯ ನೋಡೋದಕ್ಕೆ ಸ್ವಮನೀಷಯ ಆತ್ಮಮನೀಷಯ, ತನ್ನ ಬುದ್ಧಿ ಉಪಯೋಗಿಸ್ಬೇಕು, ದೇವರು ಎಲ್ಲ ಇದ್ದಾನೆ ತಿಳ್ಕೋಬೇಕು. ಆ ರೀತಿ ಇದ್ದು ಬಿಟ್ಟರೆ ಅದು ಒಳ್ಳೆ ರೀತಿಯಾದ ಸಾಧನೆ. ಬ್ರಹ್ಮಣ ಆತ್ಮವಿದ ಮಾಡಿ 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 ಅಂತ್ಯಕಾಲ ಸ್ಮರಣೆ ಸುಲಭ ಆಗಿಬಿಡುತ್ತೆ. ಬರೀ ಎಲ್ಲ ಓದ್ಕೊಂಡು ಹೋಗಿದ್ರು ಪರೀಕ್ಷೆಯಲ್ಲಿ ಆರಾಮ ಬರೀತಾರೆ. ಇಲ್ದ ಹೋದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ನೋಡ್ತಾನೆ, ಕೆಲಸಕ್ಕೆ ಬರೋದಿಲ್ಲ. ಬ್ರಹ್ಮಣ ಆತ್ಮವಿದಂ ಸರ್ವಂ ಅಂದರು ಒಂದೇ, ಈಶಾವಾಸ್ಯವಿದಂ ಸರ್ವಂ. ಬ್ರಹ್ಮಣ ಆತ್ಮವಿದಂ, ಆತ್ಮ ಅಂದರೆ ವ್ಯಾಪ್ತಂ, ಪರಮಾತ್ಮನ ಎಲ್ಲವೂ ವ್ಯಾಪ್ತವಾಗಿ. ಆತ್ಮ ಶಬ್ದಕ್ಕೆ ಅದೇ ಅರ್ಥ, ಸರ್ವತ್ರ ವ್ಯಾಪ್ತ ಅಂತಲೇ ಅರ್ಥ. ಆತ್ಮ ಶಬ್ದ ಅಂದರೆ ಸರ್ವತ್ರ ವ್ಯಾಪ್ತನಾದವನು. ಯತ್ಕಿಂಚಿತ್ ಸಚರಾಚರಂ, ಯತ್ಕಿಂಚಿತ್ ಯಾವುದು ಚರ ಅಚರ ಜಡ ಏನೇ ಇರಲಿ ಒಳಗೆ ದೇವರಿದ್ದಾನೆ. ಯತ್ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ಏನು ಕೇಳಿದ್ದೇವೆ, ಏನು ಕಂಡಿದ್ದೇವೆ, ಅಲ್ಲೆಲ್ಲ ಏನಿದ್ದಾನೆ. ಇವತ್ತು ಅಮೇರಿಕ ಜನ ಇದ್ದಾರೆ, ಅಲ್ಲಿ ಗಾಳಿ ಇದೆ, ಆಕಾಶ ಇದೆ, ಅಂಡರ್ಸ್ಟುಡ್. ಅಲ್ಲಿ ಗಾಳಿನ ಅಲ್ಲೂ ಇರುತ್ತಾ ಅಂತ ಕೇಳೋ ಪ್ರಶ್ನೆ ಬರಲ್ಲ. ಇಲ್ಲಿ ಬದುಕದೇ ಇಲ್ಲ ಫಸ್ಟು. ಇತಿ ಪಶ್ಯೇತ ಯೋ ವಿದ್ವಾನ್ ಸಹಿ ಬ್ರಹ್ಮಾತ್ಮವಿನ್ಮತಃ. ಇವರು ಬ್ರಹ್ಮಾತ್ಮವಿತ್ ಅಂತ ಕರೀತಾರೆ. ವೇದವಿತ್ ಹೇಗೋ ಬ್ರಹ್ಮಾತ್ಮವಿತ್, ಬ್ರಹ್ಮನ ಸ್ವರೂಪ, ಆತ್ಮನ ಸ್ವರೂಪ. ಈಗ ಪರಮಾತ್ಮನ ಸ್ವರೂಪ ಸರಿಯಾಗಿ ತಿಳಿದವನು ಅಂತ ಅರ್ಥ. ಇತಿ ಪಶ್ಯೇತಯೋ ವಿದ್ವಾನ್ ನಹಿ ಬ್ರಹ್ಮಾತ್ಮವಿನ್ಮತ. ಅದಕ್ಕೇನೆ ಬೇರೆ ಊರಿಗೆ ಹೋದ್ರೆ ಯಾರು ಕೂಡ ಗಾಡಿ ತೊಗೊಂಡೋಗೋದಿಲ್ಲ, ಜಾಗ ತೊಗೊಂಡೋಗೋದಿಲ್ಲ. ಯಾಕೆ? ಎಲ್ಲ ಕಡೆ ಅದು ದೇವರು ಎಲ್ಲ ಕಡೆ ಇರ್ತಾರೆ, ದೇವ್ರ ಬಿಟ್ಟಿಗೆ ಒಯ್ಯಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ದೇವರು ಒಯ್ಬೇಕು, ಅಲ್ಲಿ ದೇವರಿದ್ದಾನೆ, ಇಲ್ಲಿರದೆ ಅಲ್ಲೂ ಇದ್ದಾನೆ, ಅದು ಯೋಚನೆ ಬಿಡಬಾರದು. ಇತಿ ಪಶ್ಯೇತಯೋ ವಿದ್ವಾನ್ ಸಹಿ ಬ್ರಹ್ಮಾತ್ಮವಿನ್ಮತಃ ಇತಿ ಬ್ರಾಹ್ಮೆ ಪರಮೇಶ್ವರೂಪಾಣ ಯೋ ಅಪರೋ ಜ್ಞಾನೋ ಧರ್ಮ ಕಲ್ಪತೆ ನಿಷ್ಫಲಾಯತೆ ತದಾಯಾಸೋ ನಿರರ್ಥ ಸ್ಯಾತ್ ನಯಾದೇರಿವ ಸತ್ತಮ. ಯಹ ಯೋ ಅಪರಃ ಮನೋಧರ್ಮ ಕಲ್ಪತೆ ನಿಷ್ಫಲಾಯತೆ ತದಾಯಾಸೋ ನಿರರ್ಥ ಸ್ಯಾತ್ ನಯಾದೇರಿವ ಸತ್ತಮ. ನಯಾದಿರ್ದುರ್ನಯ ಪ್ರೋಕ್ತೋ ಯನ್ನಯಂ ಸೋ ಅತಿ ಸರ್ವದಾ. ಸೋ ಯೋ ಅಪರಃ ಮನಃ ಅಧರ್ಮಃ ಮನೋಧರ್ಮಃ ಕಲ್ಪತೆ ನಿಷ್ಫಲಾಯ. ಇವರು ಬೇರೆ ಅವರು ಬೇರೆ ಅಂದರೆ ಇಲ್ಲಿರೋ ದೇವರು ಬೇರೆ ಅಲ್ಲಿರೋ ದೇವರು ಬೇರೆ ಅಂತ ತಿಳ್ಕೊಂಡ್ರೆ ಏನಾಗುತ್ತದೋ ತಪ್ಪದು, ಬಂಧಕ ಆಗುತ್ತೆ, ಏನು ಉಪಯೋಗ ಇಲ್ಲ. ಅದು ನಿಷ್ಫಲಾಯತೆ, ಫಲನೆ ಇಲ್ಲದಂತೆ ಆಯಿತು. ಯೋ ಯೋ ಅಪರೋ ಮನೋಧರ್ಮ ಕಲ್ಪತೆ ನಿಷ್ಫಲಾಯತೆ. ನಾವು ಯಾವಾಗ ಬೇರೆ ಅನ್ನೋ ಭಾವನೆ ಬಂತು ಏನಾಯ್ತು ಅಲ್ಲಿಗೆ? ಫಲ ಹೋಯ್ತು ಅಲ್ಲಿಗೆ. ವ್ಯಕ್ತಿ ಬೇರೆ, ಒಳಗೆ ಪರಮಾತ್ಮ ರೂಪ ಬೇರೆ. ರೂಪ ಬೇರೆ ಎಲ್ಲ ಸರಿಯಾಗಿ ತಿಳಿದಿರ್ಬೋದು. 5-6 ಕಡೆ ಬೆಂಕಿ ಇದ್ರೂ ಕೂಡ ಎಲ್ಲನೂ ಬೆಂಕಿನೇ. ಅಧಿಷ್ಠಾನ ಬೇರೆ ಇರ್ಬೋದು, ಎಲ್ಲೆಲ್ಲೋ ಇರ್ಬೋದು, ಆದರೂ ಕೂಡ ಏನದು ಬೆಂಕಿನೇ. ದೇವರು ಇದ್ದೇ ಇದ್ದಾನೆ. ಅದು ಬಿಟ್ಟುಬಿಟ್ರೆ ಅದೇನಾಗುತ್ತೆ, ಅನಯ ಅಂತ ಆಗುತ್ತೆ. ಅನಯ ಅಂದ್ರೇನು? ನಯಾದಿರ್ ದುರ್ನಯ ಪ್ರೋಕ್ತಃ ಯನ್ನಯಂ ಸೋತಿ ಬರ್ತದೆ. ಅಂದರೆ ದಾರಿ ತಪ್ಪಿದ ರೀತಿ, ಅದು ದಾರಿ ತಪ್ಪದ ಅನ್ಯಾಯವಾಗುತ್ತೆ, ನಮ್ಮ ಸಾಧನೆಗೆ ಮೋಸ ಆಗುತ್ತೆ ಎಂದು ಮಾಡಿಕೊಡೋದು. ಹೇ ಸತ್ತಮ ನಯಾದೇರಿವ ಸತ್ತಮ. ಸತ್ತಮ ಸತ್ ಅಂದರೆ ಒಳ್ಳೆಯವನು, ಸತ್ತಮ ಅಂದರೆ ಶ್ರೇಷ್ಠ ಸಜ್ಜನನೇ. ಒಂದು ಜನರಲ್ ಶ್ರೇಷ್ಠ ಅಂತಲೇ ಅದಕ್ಕೆ ಅರ್ಥ. ಇತಿ ಶಬ್ದತತ್ವೇ, ಶಬ್ದತತ್ವದಲ್ಲಿ ಹೇಳ್ತಾ ಇದ್ದಾರೆ. ಏಷಾ ಬುದ್ಧಿಮತಾಂ ಬುದ್ಧಿರ್ಮನೀಷಾ ಚ ಮನೀಷಿಣಾಂ ಯಸ್ಸತ್ಯಂ ಅನೃತೇನೇಹ ಮರ್ತೇನಾಪ್ನೋತಿ ಮಾಮೃತಂ.
ಏಷಾ ಬುದ್ಧಿಮತಾಂ ಬುದ್ಧಿ ಮನೀಷಾ ಚ ಮನೀಷಿಣ ಬುದ್ಧಿರ್ಬುದ್ಧಿಮತಾಮಸ್ಮಿ ಬಲಂ ಬಲವತಾಂಚ ಬಂತಲ್ಲ ಹಾಗೆ ಇದು ಬುದ್ಧಿಮತಾಂ ಬುದ್ಧಿ ನಿಜವಾದ ಬುದ್ಧಿವಂತ ಅಂದರೆ ಇಂಥವ್ರು. ಬುದ್ಧಿವಂತ ಅಂದರೆ ಏನಿವತ್ತು ಅಂದರೆ ಬುದ್ಧಿವಂತರಲ್ಲಿ ಬುದ್ಧಿವಂತ ಅಂದರೆ ಏನು, ಜ್ಞಾನಿಗಳಲ್ಲಿ ಜ್ಞಾನಿ ಇದ್ದಾಗ ಭಾರಿ ಬುದ್ಧಿವಂತ, ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ. ಸರಿಯಾಗಿ ತಿಳ್ಕೊಂಡಷ್ಟು ಏನಂತ ಕರಿತೇವೆ ಅವ್ರನ್ನ ಮಹಾಬುದ್ಧಿವಂತ. ಮನೀಷಾಚ ಮನೀಷಿಣ, ಬುದ್ಧಿಯ ಪ್ರಭೇದವೇ ಮನೀಷ. ಬುದ್ಧಿ ಅಂದರೆ ಇದು, ಬುದ್ಧಿವಂತ ಶ್ರೇಷ್ಠ ಅಂದರೆ ಇವನು. ಯತ್ ಸತ್ಯಂ ಅನೃತೇನೇಹ ಮರ್ತೇನ ಆಪ್ನೋತಿ ಮಾಮೃತಂ. ಹೀಗೆ ಯತ್ ಸತ್ಯಂ ಅನೃತೇನ ಇಹ, ಅನೃತ ಅಂದರೆ ಅಶಾಶ್ವತವಾದ ಜಗತ್ತು, ಪಡೆಯದೇನೋ ಸತ್ಯಂ ಶಾಶ್ವತವಾದ ವೈಕುಂಠ, ದೇವರನ್ನು ತಿಳಿತಾರಲ್ಲ, ಇದು ಸಾಧನೆ ಅಂತ ಕರೀತಾರೆ. ನಶ್ವರದಿಂದ ಅನಿಶ್ವರ. ಬಸ್ಸಲ್ಲಿ ಹೋಗ್ತೀವಿ, ಬಸ್ಸನ್ನ ಸಿಡಿದು ಮುಂದೋಯ್ತು ಕತೆ ನಮ್ಮದು, ಅದ್ರ ಮುಂದೆ ಕೆಲಸಕ್ಕೂ ಅದು ನಿತ್ಯ ಆಯಿತು, ರಿಲೇಟಿವ್ಲಿ ದೊಡ್ಡದಾಯ್ತು. ಇವತ್ತು ಎಲೆ ಇದೆ, ಅದೇ ನಶ್ವರ. ಊಟ ಒಳಗೆ ಎಲೆ ಒಳಗೆ ಹೋಗ್ಬಿಟ್ರೆ ಬದೀತಾಗತ್ತೆ. ಊಟ ಎಲೆ ತಟ್ಟೆ ಒಳಗೆ ಹೋಗಬಾರ್ದು, ಒಳಗಿರೋ ಕಂಟೆಂಟ್ ಮಾತ್ರ ಒಳಗೆ ಹೋಗಬೇಕು. ಅದೇ ರೀತಿಯಲ್ಲಿ ವಿಷಯ ಒಳಗಿರೋ ದೇವರು ಮಾತ್ರ ಚಿಂತನೆ ಮಾಡೋಕ್ಕೆ ಹೊರಟ್ರೆ ದೊಡ್ಡ ಸಾಧನೆ ಆಗುತ್ತೆ. ಅಧಿಷ್ಠಾನ, ಇವತ್ತು ಊಟಕ್ಕೆ ಅನ್ನಕ್ಕೆ ತಟ್ಟೆ ಹೇಗೆ ಅಧಿಷ್ಠಾನನೋ, ಜ್ಞಾನಕ್ಕೆ ಎಲ್ಲ ವಸ್ತುಗಳು ಅಧಿಷ್ಠಾನ. ದೇವರು ತಿಳ್ಕೊಳ್ಳೋದಕ್ಕೆ ಎಲ್ಲ ಕಡೆ ದೇವರಿದ್ದಾನೆ ಅಷ್ಟೇ. ಏನು ಅನೃತ, ಸಾಮಾನ್ಯವಾಗಿ ಅನೃತ ಅಂದರೆ ಸುಳ್ಳು, ಸತ್ಯ ಅಂದರೆ ಸತ್ಯ. ಇಲ್ಲಿ ಹಾಗಲ್ಲ. ಅನೃತ ಅಂದರೆ ಹೇಳಿದ ತತ್ವೋದ್ಯೋತ ಋತಂ ಯಥಾರ್ಥ ಗೊತ್ತಾಯ್ತು. ಯಾವಾಗಲಿರುತ್ತೋ ಋತ ಅಂತ ಕರೀತಾರೆ. ಋಗತಾವಿತಿ ಧಾತೋಸ್ತು ಸರ್ವಾವಗತವತ್ಸದ ತಿಷ್ಠತಿ. ಯಾವಾಗಲೂ ಒಂದೇ ರೀತಿ ಇದ್ದರೆ ಋತ ಅಂತ ಕರೀತಾರೆ. ಈಗ ಅಷ್ಟು ಚೇಂಜ್ ಆಗ್ತದೆ, ಅನೃತ ಅಂತ ಕರೀತಾರೆ. ಅಶ್ವತ್ಥ ಇದ್ದಾಗ ಅನೃತ ಅನ್ನೋ ಪದ ಗೊತ್ತಾಯ್ತಾ. ಇವರೆಲ್ಲ ಎಲ್ಲ ಪದ ಸುಳ್ಳು ಅಂತ ಅರ್ಥ ಮಾಡಿಬಿಡ್ತಾರೆ, ಮಾಡಿಕೊಡು. ಋತ ಅಂದರೆ ನಿತ್ಯ, ಅನೃತ ಅಂದರೆ ಅನಿತ್ಯ. ಸತ್ಯ ನಿತ್ಯ. ಅದಕ್ಕೆ ಈ ಅನೃತವಾದ ಜಗತ್ತು, ಇದು ಜಗತ್ತು ಶಾಶ್ವತ ಅಲ್ಲ, ವೈಕುಂಠ ಶಾಶ್ವತ. ಸ್ಕೂಲು ಕಾಲೇಜ್ ಶಾಶ್ವತ ಅಲ್ಲ, ಕೆಲಸಕ್ಕೆ ಅಲ್ಲಿ ಪರ್ಮನೆಂಟ್ ಮಾಡ್ತಾರೆ. ಇಲ್ಲಿ ಓದೋದು, ಅಲ್ಲಿ ಕೆಲಸ ಮಾಡೋದು. ಇಲ್ಲಿ ಓದೋ ಜಾಗ ಇಲ್ಲ, ಇಲ್ಲಿ ಕೆಲಸ ಅಲ್ಲ. ಇಲ್ಲಿ ಓದಬೇಕು, ಅಲ್ಲಿ ಕೆಲಸ ಮಾಡಬೇಕು. ಇವತ್ತು ಜನಕ್ಕೆ ಅದು ಗೊತ್ತಿಲ್ಲದೆ ಏನು ಮಾಡಿ, ಇಲ್ಲೇ ಸ್ಟೂಡೆಂಟ್ ಲೈಫಲ್ಲಿ ಎಂಜಾಯ್ ಮಾಡ್ಲಿಕ್ಕಲ್ಲ ಅದು ಒಳ್ಳೆ ಸಾಧನೆ. ಅಲ್ಲಿ ಎಂಜಾಯ್ ಮಾಡಿದ್ರೆ ಜನ್ಮ ಪೂರ್ತಿ ದುಃಖ ಪಡ್ಬೇಕು. ಅಲ್ಲಿ 3 ವರ್ಷ ಕಷ್ಟಪಟ್ಟರೆ ಮುಂದೆ ಸುಖವಾಗಿರ್ತಾನೆ. ಅಲ್ಲಿ ಸುಖಪಟ್ಟರೆ ಮುಂದೆ ಪುರುಷ ಕಷ್ಟಪಡ್ತಾರೆ, ಉಲ್ಟಾ ಪಲ್ಟಾ. ಯಾವಾಗ ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಯಾವಾಗಲ್ಲ ಶಶ್ವತ್ ಏನಿಲ್ಲಿದೆ. ಶಶ್ವತ್ ಬೇರೆ, ಏಕ ಪ್ರಕಾರ ಬೇರೆ. ಶಶ್ವತ್ ಏಕ ಪ್ರಕಾರ, ಅದಕ್ಕೆ 2 ಪದ ಒಟ್ಟಿಗೆ ಹೇಳಿದ್ರು. ಯಾವಾಗಲೂ ಒಂದೇ ರೀತಿ ಇರ್ತಾನೆ, ಒಮ್ಮೊಮ್ಮೆ ಒಂದೇ ರೀತಿ ಇರ್ತಾನೆ, ಹೊರಟೋಯ್ತು. ಅದೇ ಅರ್ಥನೇ ಅದು. ಶಾಶ್ವತ ಸಮಃ. ಆ ರೀತಿ ದೇವರು ತಿಳಿಬೇಕು. ಶಾಶ್ವತ ಲೋಕಕ್ಕೆ ಹೋಗ್ಬೇಕಾದ್ರೆ ಅಸ್ಥಿರ ಲೋಕದಿಂದ ಅಲ್ಲಿ ಹೋಗ್ಬೇಕು ನಾವು. ಏಕದ ತಟ್ಟೆದ್ದೆ ಅನಿತ್ಯ, ಲೋಟ ಅನಿತ್ಯ, ಇವೆಲ್ಲ ಅನಿತ್ಯ ಎಲ್ಲಗಳೆಲ್ಲ ಕೂಡ. ಆದರೆ ತಿಂದಿದ್ದು ಒಳಗೆ ಹೋಗುತ್ತಲ್ಲ ಅದು ಗಟ್ಟಿ, ಅದು ಅನಿತ್ಯ. ಆಮೇಲೆ ಒಳಗೆ ದೇಹ ನಿತ್ಯ, ಅದು ಅನಿತ್ಯ. ಅವನು ಕೂಡ ದ್ವೇರಸಿರ. ಫಾರ್ಮಲ್ ಅಲ್ಟಿಮೇಟ್ ಯಾರೋ ದೇವರು. ಈ ಎಚ್ಚರ ಯಾವಾಗಲೂ. ನಮ್ಮ ಮನೆ ನೋಡಿದ ತಕ್ಷಣ ಫೌಂಡೇಶನ್ ಫಸ್ಟ್ ಹೇಗೆ ಕಲ್ಪನೆ ಬರುತ್ತಾ ಹಾಗೆ. ಫೌಂಡೇಶನ್ ಲೆಸ್ ಮನೆ ಕಲ್ಪನೆ ಮಾಡಿದರೆ ಬೀಳೋದನ್ನು ಮೇಲೆ ಮಾಡಬೇಕಾಗತ್ತೆ. ಹಾಗೆ ಸರ್ವದಾ ಏಕ ಪ್ರಕಾರತ್ವ ಸತ್ಯಂ ಬ್ರಹ್ಮ ತದೋಚ್ಯತೆ ಇತೀಚ. ಇದೆಲ್ಲ ಎಲ್ಲ ಹೇಳಿದ್ದೇ ಹೇಳ್ತಾರೆ ಅಂತ ಅನಿಸುತ್ತೆ. ಎಲ್ಲ ಕಡೆ ನೋಡಿದಾಗ ಏನಾಗುತ್ತೆ, ತತ್ವ ಎಲ್ಲದರಲ್ಲೂ ಒಂದೇ ವಿಷಯನೇ ಡಿಫರೆಂಟ್ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಆ ರೀತಿ ಒಂದೇ ವಿಷಯದ ಅನೇಕ ರೀತಿಯಲ್ಲಿ ಹೇಳಿದಾಗ ಏನಾಗುತ್ತದೋ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಒಂದು ವಸ್ತುನ ಎಲ್ಲ ಕಡೆಯಿಂದ ನೋಡ್ತಾರೆ, ಅವಾಗೇನು ಬರುತ್ತೆ, ಪ್ರದರ್ಶನ ಹಾಕೋ ಉದ್ದೇಶ ಅದೊಂದು ಸೇರಿದೆ. ಏನು ಸೇರಿದೆ? ಎಲ್ಲ ಐಡಿಯಾ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಇಲ್ಲದರಾಗೋದಿಲ್ಲ. ಎಲ್ಲೋ ನೋಡ್ತಾ ಮಾಡಿದರೆ ವೇಸ್ಟೇ ಆಗೋದು. ಪ್ರದಕ್ಷಿಣೆಯಲ್ಲಿ ಆಲ್ರೌಂಡ್ ವ್ಯೂ ಪರ್ಫೆಕ್ಟ್ ವ್ಯೂ ಸಿಗಬೇಕಾದ್ರೆ ಹಾಗೆ ನೋಡ್ತೇವೆ. ಹಾಗೆ ನಾವು ಅನೇಕ ಬೇರೆ ಬೇರೆ ಆ್ಯಂಗಲಲ್ಲಿ ವಿಷಯ ತಿಳ್ಕೊಳ್ತಾ ಹೊರಟ್ರೆ ಕ್ಲಾರಿಟಿ ಭಾರಿ ಜಾಸ್ತಿಯಾಗಿ ಧ್ಯಾನ ಸುಲಭ ಆಗುತ್ತೆ. ಎಲ್ಲಿ ಕ್ಲಾರಿಟಿ ಕಡಿಮೆ ಆಗಂದ್ರೆ ಧ್ಯಾನ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ರೋಡ್ ಸರಿ ಇಲ್ಲ ಅಂದರೆ ಸ್ಪೀಡ್ ಕಟ್ ಆಯಿತು. ಅದಕ್ಕೆ ರೋಡ್ಸ್ ಕ್ಲಿಯರ್ ಆಗಿದ್ದರೆ ಒಂದೇ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಬರುತ್ತೆ. ಇವೆಲ್ಲ ಕರ್ವ್ಸ್ ಇದ್ದ, ಕರ್ವ್ ಬಂದ ತಕ್ಷಣ ಸ್ಪೀಡು, ಆ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಬರೋಲ್ಲ, ಪಾಟಿ ಹೊಡೆದ್ಬಿಡ್ತಾರೆ. ಅದು ಮತ್ತೆ ಅದರಲ್ಲಿ ಒಂದೇ ರೀತಿ ಇದ್ದರೆ ಸ್ಟ್ರೈಟ್ ಒಂದು ಬಾಣ ಇದ್ದಾಗ. ಅಹಮದಾಬಾದ್ ಇದಕ್ಕೆ ಹೋದ್ವಲ್ಲ ದ್ವಾರಕಕ್ಕೆ, ಸ್ಟ್ರೈಟ್ ಒಂದೇ ರೂಟು. ಬೋರ್ ಹೊಡೆದ್ಬಿಡ್ತು, ಅಷ್ಟು ಮಟ್ಟಿಗೆ ತಿರುಗೋದೇ ಇಲ್ಲ. ಒಮ್ಮೆ ಹೋಗ್ತಿರೋದು ಎಷ್ಟು 400 ಕಿಲೋಮೀಟ್ರ್ ಸಾಮಾನ್ಯ ಅಲ್ಲ, 400 ಕಿಲೋಮೀಟರ್ಸ್ ಇರೋದು. ಹೀಗಿದೆ ಬಾಡ ಇದೆ. ಇನ್ಯಾವುದೋ ನೋಡಿದೆ ಒಂದು ಕಡೆಗೆ ಗೂಗಲ್ ಸುಳ್ಳ ಗೊತ್ತಿಲ್ಲ, 36,000 ಕಿಲೋಮೀಟ್ರ್ ಇದೆಯಂತೆ ಒಂದು ಹೈವೇ. 36,000 ಕಿಲೋಮೀಟರ್ ಒಂದು ಹೈವೇ. ಏನು ಎಷ್ಟು ಮಾಡಿ ಎಷ್ಟು ದೊಡ್ಡದಿರಬೇಕು ಅದು. ಇದೆಲ್ಲ ಕರ್ವ್ಸ್ ಇಲ್ಲ ಅದರಲ್ಲಿ, ಕರ್ವ್ಸ್ ಇಲ್ಲ. ಕರ್ವ್ಸ್ ಬಗ್ಗೆ 2, ಒಂದು ಅಡ್ಡ ಬೆಟ್ಟ ತೆಗೆದು ಇರಬಾರ್ದು ಫಸ್ಟು, ಅದು ಕೂಡ ಇಲ್ಲ ಅಲ್ಲಿ. ಫ್ಲ್ಯಾಟ್ ಲ್ಯಾಂಡ್
ತಗ್ಗುದಿಣ್ಣೆ ಇಲ್ಲ, ಡಿವಿಯೇಷನ್ ಇಲ್ಲ, ಸುತ್ತಮುತ್ತ ಪರ್ವತಗಳು ಕಾಣಿಸೋದಿಲ್ಲ. ಅದು ನೋಡಿದ್ರೆ ಭಾರಿ ಆಶ್ಚರ್ಯ. ಅದು ಕೈ ಹೋಗ್ಬೇಕಾದ್ರೆ ಫುಲ್ ಸ್ಪೀಡಲ್ಲಿ ಹೋಗ್ಬೋದಾಗ ಸರಿ ಹೋಗ್ಬೋದು, ಹೋಗ್ತಾನೆ ಇರ್ತಾನೆ. ಅದು ಎಲ್ಲ ಹೋದ್ರೆ ನೋಡ್ತಾನೆ ಇರಬೇಕು, ಹೋಗೋದು ಬರೋದು ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ. ಧ್ಯಾನ ಅಂದರೆ ಏಕಾಗ್ರಚಿತ್ತತೆ ಇದ್ದೀವಲ್ಲ, ಏಕಾಗ್ರಚಿತ್ತೆ ದರ್ಶನ. ಸರ್ವದಾ ಏಕಪ್ರಕಾರತ್ವ ಸತ್ಯಂ ಬ್ರಹ್ಮ ತದೋಚ್ಯತೆ ಇತಿ ಚ. ನೋಡಿ, ವಿಷ್ಣು ಸಹಸ್ರನಾಮದ ಅರ್ಥ ಇದೆ. ಸತ್ಯ ಸಮಾತ್ಮ ಸಮಃ, ಒಂದೇ ರೀತಿ ಇರ್ತಾನೆ, ದೇವರಿಗೆ ಸತ್ಯ ಅಂತ ಕರೀತಾರೆ. ತ್ರಿಂಶೋಧ್ಯಾಯ ಬ್ರಹ್ಮಶಾಪೋಪಸಂಸೃಷ್ಟೆ ಶಕುಲೇ ಯಾದವರ್ಷಭ. ಇಲ್ಲಿ ಮುಗೀತು, ಉಪದೇಶ ಮುಗೀತು. ಇಲ್ಲಿಗೆ ಅದು ಉಪದೇಶದ ಭಾಗ. ಇಲ್ಲಿ 29ನೇ ಅಧ್ಯಾಯಕ್ಕೆ ಮುಗೀತು. ಇನ್ನು 2 ಅಧ್ಯಾಯದಲ್ಲಿ ಉಳಿದೆಲ್ಲ ಮುಗಿಸ್ಬಿಡ್ತಾರೆ. ಬ್ರಹ್ಮಶಾಪೋಪಸಂಸೃಷ್ಟೇ ಸ್ವಕುಲೇ ಯಾದವರ್ಷಭ ಪ್ರೇಯಸೀಂ ಸರ್ವನೇತ್ರಾಣಾಂ ತನುಂ ಸ ಕಥಮತ್ಯಜತೆ. ಒಂದು ಪ್ರಶ್ನೆ ಈಗ, ಯಾದವ ಕುಲಕ್ಕೆ ಏನು ಬಂತು? ಬ್ರಹ್ಮಶಾಪ ಬಂತು. ಯಾವ ಬ್ರಹ್ಮಶಾಪ ಬಂತು? ಪರೀಕ್ಷೆ ಮಾಡಿದ್ರಲ್ಲ ಸಾಂಬನ್ನ, ಆಗ ಬಂತು. ನೋಡಿ, ಇವರು ಕ್ಷತ್ರಿಯರು, ಬ್ರಹ್ಮಶಾಪ ಬಂತು, ಮೇಲ್ನೂರು ಶಾಪ. ಬ್ರಹ್ಮಶಾಪಕ್ಕೆ ಪರಿಹಾರ ಇಲ್ಲ, ಅರ್ಥ ಆಯ್ತಾ? ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗ ಬ್ರಹ್ಮಶಾಪ ಅಂದರೆ ವಿಪ್ರವಾಕ್ಯವೋ ಜನಾರ್ದನ, ಅದಕ್ಕೆ ಅದು ಅನುಭವಿಸ್ತಿರ್ಬೇಕು. ಅವ್ರ ಪ್ರಾರಬ್ಧ ಕರ್ಮ ಹೇಗೆ ಬಿಡೋದಿಲ್ವೋ ಇದು ಹಾಗೆ ಅನುಭವಿಸ್ಲಿ. ಯಾವ ಕಾಲಕ್ಕೂ ಕೂಡ ವಿಪ್ರಶಾಪವನ್ನು ತೆಗೆದುಹಾಕಿಲ್ಲ. ಎಂಥ ವಿಪ್ರಣೆ ಆಗಿರಲಿ, ವಿಪ್ರಶಾಪಕ್ಕೊಂದು ಮಹತ್ವ ಇದೆ. ಆ ಅರ್ಥದ ಕರಪ್ಟ್ ಆಫೀಸರ್ ಸೈನ್ ಮಾಡಿದರೂ ಕೂಡ ಅದು ಬೆಲೆ ಇದೆ. ಅವ್ನು ಡಿಸ್ಮಿಸ್ ಆಗೋವರೆಗೂ ಅವ್ನು ಫುಲ್ ಅಥಾರಿಟಿ ಇರುತ್ತೆ. ಅವ್ನು ಪೂರ್ವಾಗವತ್ತು ಕೆಲಸ ಆಗೋಗ್ಬಿಟ್ರೆ ಸಮಸ್ಯೆ ಇಲ್ಲ. ಆ ಅರ್ಥದಲ್ಲಿ ಬ್ರಾಹ್ಮಣ ಶಬ್ದಕ್ಕೆ ಒಂದು ವಿಶೇಷ ಮಹತ್ವ ಇದೆ. ಅಂತ ಶಾಪ ಬಂತು ಅಂದರೆ ಉಳಿಯೋದಿಲ್ಲ. ಇವತ್ತು ಬ್ರಾಹ್ಮಣ ಶಾಪನೇ ಜಾಸ್ತಿ ಬರೋದು. ಯಾಕೆ? ದೊಡ್ಡವ್ರು ಬೇಕಾ ತೊಗೊಳೋದು, ಬೇರೆಯವರಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಟಚ್ಚಲ್ಲೇ ಇರೋಲ್ಲ ಅವರು. ಭಾರಿ ದೊಡ್ಡವ್ರು ಬೈಬೇಕಾದ್ರೆ ಇಲ್ಲಿ ಅವರೇ ಹೊಗಳಬೇಕಾದ್ರೂ ಇಂಥ ಜನ್ಮ ಬೇಕು, ಹೆಚ್ಚು ಪಾಪ ಮಾಡಿಕೊಂಡು ಇರಬೇಕು. ಪ್ಲೇನಲ್ಲಿ ಹೋದರೆ ಫುಲ್ ಬದುಕೋ ಚಾನ್ಸಸ್ ಭಾರಿ ಕಡಿಮೆ, ಮುಟ್ಟೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆದರೆ ಆ ರೀತಿಯಲ್ಲಿ ಸೇಫಾಗಿ ಹೋದರೂ ಸರಿ, ಬಿದ್ದರೂ ಡೇಂಜರು. ಹಾರೋನಿಗೆ 2 ರಿಸ್ಕ್ ಇದ್ದೇ ಇರ್ತದೆ. ಸೇಫಾಗಿ ಸರಿ, ಕೂತವ್ರು ಉಳಿದು ಎಷ್ಟು ಉಳ್ಬೋದು ಅವ್ರ ಪಾಪ. ಮಲಗಿದವರು ಏನು ಬಿದ್ದಂತ ಕರೆಯೋದಿಲ್ಲ, ಮಗದಲ್ಲಿ ಬಿದ್ದಂತ ಕರೀತಾರೆ. ಕೂತವ್ರು ಬೀಳೋ ಚಾನ್ಸ್ ಇದೆ ಸ್ವಲ್ಪ, ನಿಂತವ್ರು ಬಿದ್ದರೆ ಸ್ವಲ್ಪ ಡೇಂಜರ್ ಇದೆ, ಇಲ್ಲ ಅಂತ. ಹಾರೋರು ಬಿದ್ದರೆ ಡೆಫಿನೆಟ್ ತಲೆ ಹೋದವ್ರು ಕೈಕಾಲಾರು ಇರೋದಾಗುತ್ತೆ ಒಂದಿಷ್ಟು. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಮೇಲೆ ಹೋಗ್ತಾ ಹೋದರೆ ಒಬ್ಬನು ಕ್ಲರ್ಕ್ ಡಿಸ್ಮಿಸ್ ಆಗ್ತಾನೆ, ಅಟೆಂಡರ್ ಡಿಸ್ಮಿಸ್ ಆಗ್ತಾನೆ, ಕ್ಲಾಸ್ 1 ಡಿಸ್ಮಿಸ್ ಆಗ್ತಾನೆ. ಅವನ ಲಾಸ್ ಎಷ್ಟಿದೆ ಯೋಚನೆ ಮಾಡಿ. ಇವ್ರ ಲಾಸ್ ಎಷ್ಟು, ಅವ್ರ ಲಾಸ್ ಎಷ್ಟು. ಇವ್ರ ಲಾಸ್ ಮಿನಿಮಮ್ ಬರೋದಿರ್ಸ ಅಷ್ಟೇ ಹೋಗೋದು, ಅವ್ನು ಎಷ್ಟು ಕಳ್ಕೊಂಡ್ಬಿಡ್ತಾನೆ ಆಮೇಲೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಹೀಗೆ ದೊಡ್ಡ ಒಗಟಿದು. ಯಾದವರು ಎಲ್ಲ ಹೋಗ್ತಾರೆ, ದೊಡ್ಡ ವಿಚಾರ ಅಲ್ಲ. ಆದರೆ ಕೃಷ್ಣನಿಗೆ ಹೇಗೆ ಅಪ್ಲೈ ಆಗುತ್ತದು? ಪರಬ್ರಹ್ಮ ಇದ್ದ. ಪ್ರಶ್ನೆ ಕೇಳೋದ್ರಲ್ಲೂ ಕೂಡ ವಿವೇಕ ಇರಬೇಕು. ಅದಕ್ಕೆ ಒಳ್ಳೆ ಪ್ರಶ್ನೆ ಕೇಳ್ತಾರೆ. ಯಾರು ಕೇಳ್ತಿರೋದು ಇದನ್ನು? ಬೂದೋಯ್ತೀಗ ಬೂದೋಯ್ತು ಹೇಳಿಬಿಟ್ರೆ ಆಗಲೇ ನೆಕ್ಸ್ಟ್ ಶುರುವಾಗಿದೆ. ಹೇಳ್ತಿರೋದು ಯಾರು? ಶುಕಾಚಾರ್ಯರು. ಕೇಳ್ತಿರೋದು ಪರೀಕ್ಷಿತ ರಾಜ. ಅದಕ್ಕೆ ಕೇಳ್ತಾನೆ ನೋಡಿ, ಅಂತ ಕೃಷ್ಣ ಹೇಗೆ ತಾನು ದೇಹ ಬಿಟ್ಟ ಅಂತ ಪ್ರಶ್ನೆ. ಪ್ರೇಯಸೀಂ ಸರ್ವನೇತ್ರಾಣಾಂ ತನುಂಸ ಕಥಂ ಅತ್ಯಜತ್. ದೇವರಿಗೆ ಬಿಡೋ ದೇಹ ಇದೆಯಾ? ಇಲ್ಲ. ಅದಕ್ಕೆ ಬಿಡೋ ದೇಹ ಇಲ್ದವ್ರು ಹೇಗೆ ದೇಹ ಬಿಟ್ಟ ಅಷ್ಟೇ. ಈ ಶಾಪ ಅಪ್ಲಿಕಬಲ್ ಅಲ್ಲ, ಅದಕ್ಕೆ ಶಾಪನೂ ಅಪ್ಲಿಕಬಲ್ ಅಲ್ಲ, ದೇಹ ಬಿಡೋದು ಅಪ್ಲಿಕಬಲ್ ಅಲ್ಲ. ಮತ್ತು ಬಿಟ್ಟ ಅಂತ ಕರೆದೇ ಕರೀತಾರೆ. ಏನು ಹಾಗಂದರೆ ಅದೆಲ್ಲ ಕೇಳ್ತಾರೆ. ಇಲ್ಲಿ 2 ಅರ್ಥ ಇದೆ. ಒಂದು ಅರ್ಥದಲ್ಲಿ ದೇಹನ ಬಿಟ್ಟ ಆ ಅರ್ಥ, ಇನ್ನೊಂದು ಅರ್ಥ ದೇಹ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಭೂಮಿನ ಹೇಗೆ ಬಿಟ್ಟ ಅಷ್ಟೇ. ಉಳಿದೋರು ದೇಹ ಬಿಟ್ಟರು ಅಂದರೆ ಅಷ್ಟೇ, ಅವ್ರು ಬಿಟ್ಟರು ಅಂದರೆ ಆ ಅರ್ಥ ಬೇರೆ. ಬಸ್ ಸ್ಟಾರ್ಟ್ ಆಯಿತು ಅಂದರೆ ಮುಂದೆ ಹೋಗ್ತವೆ, ಪ್ಲೇನ್ ಸ್ಟಾರ್ಟ್ ಮೇಲೆ ಹೋಗುತ್ತೆ. ಆ ಥರ ಬೇರೆ ಬೇರೆ ವ್ಯತ್ಯಾಸ ಇದೆ ಎಲ್ಲಕ್ಕೂ ಕೂಡ. ಬ್ರಹ್ಮಶಾಪೋಪಸಂಸೃಷ್ಟೇ. ಅದಕ್ಕೆ ಎಂದೂ ಬ್ರಾಹ್ಮಣ ಶಾಪ ಬರದಂತೆ ನೋಡ್ಕೋಬೇಕು. ಅದಕ್ಕೆ ಯಾರು ಬೈದರೂ ಸುಮ್ಮನೆ ಇದ್ಬಿಡಿ, ಅವ್ರು ಪುಣ್ಯ ಬರುತ್ತೆ ನಮಗೆ. ಅದೊಂದು ಪುಣ್ಯ ತೊಗೊಳ್ಳೋ ದಾರಿ. ದೊಡ್ಡ ಕೈ ಬಯಸ್ಕೊಂಡ್ರೆ ಪುಣ್ಯಕ್ಕೊಂದು ದಾರಿ ಆಗುತ್ತೆ. ತಿರಿ ಬೈದ್ಬಿಟ್ರೆ ಡಬಲ್ ಬಿಲ್ ಬರುತ್ತೆ. ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಉದಾಹರಣೆಗೆ ಹಾಗೆ ಏನೋ ಒಂದು ಕಲ್ಲು ತಲೆ ಮೇಲೆ ಬಿತ್ತು, ಕಲ್ಲು ತಿರ್ಲಿಕ್ಕೆ ಕೊಟ್ಟರೆ ಮತ್ತೆ ಕಲ್ಲಿಗೆ ಆಗಲ್ಲ, ನಮಗೆ ಆಗೋದು. ಅದರಿಂದ ಹುಷಾರಾಗಿದೆ ಕಲ್ಲಿದ್ದಾಗ. ದೊಡ್ಡವರಿಗೆ ಬ್ರಾಹ್ಮಣರು ಅದರಲ್ಲಿ ಸೋತ್ತವರು 2 ಉಳಿದವರಿಗೆ ಬ್ರಾಹ್ಮಣರಾದರೆ ಬ್ರಾಹ್ಮಣರಿಗೆ ಸೋತ್ತವರು. ಬ್ರಾಹ್ಮಣ ಅಂತ ಎಲ್ಲರೂ ಅವಳ ತಾರತಮ್ಯ ಇರೋದ್ರಿಂದ ಮತ್ತೆ ಪದೀತಾಗ ಅವ್ರು ಬೈದರೆ ಅನುಗ್ರಹ ಇದ್ದಾಗಲೆಕ್ಕ. ಗೊತ್ತಾಯ್ತಾ? ತಪ್ಪು ಮಾಡಿ ಬೈಸ್ಕೋಬಾರ್ದು. ಬೈರೆ ತಪ್ಪಾಡೋದು ಬೈರಿ ಆಗಲ್ಲ. ಸರಿ ಇದ್ದಾಗ ಬೈಬೇಕು ಅವರು. ನಾವು ಸರಿ ಮಾಡಿದ್ದೆ ಅವ್ರು ಬೈತಾರೆ, ಅವ ಬರುತ್ತಾರೆ ಪುಣ್ಯ. ತಪ್ಪು ಮಾಡಿದೆ ಅವ್ರಿಗೆ ಪುಣ್ಯ, ಈ ಪುಣ್ಯ ಅವ್ರಿಗೆ ಹೋಗುತ್ತೆ ಮತ್ತೆ. ಅದಕ್ಕೆ ತಪ್ಪು ಮಾಡಿ ಬೈಸ್ಕೊಳಕ್ಕೆ ಹೋಗ್ಬಾರ್ದು. ಫಸ್ಟ್ ಯೋಚನೆ ಕೂಡ ಬೈತಾರೆ, ನಾನು ತಪ್ಪು ಮಾಡಿದ ಸರಿ ಇದೆ, ಆಯ್ತು ಸರಿ ಬೈಯೋದು.
ಮತ್ತು ಆಫೀಸ್ಗಳಲ್ಲಿ ಕೆಲವು ಮೇಂಟೈನ್ ಮಾಡ್ತಾರೆ. ಆಫೀಸರ್ ತಪ್ಪು ಮಾಡದೆ ಬೈದರೂ ಸುಮ್ಮನೆ ಇರ್ತಾರೆ, ಸರಿ ಮಾಡದೆ ಬೈದರೂ ಸುಮ್ಮನೆ ಇರ್ತಾರೆ. ಯಾಕೆಂದರೆ ಹೇಳೋದಿಲ್ಲ, ಸರಿ ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಮತ್ತೆ ನಾನು ಮಾಡಿದ್ದೇನೆ ಸಾಕಷ್ಟೇ. ಅವ್ರಿಗೆ ಬಂದರೆ ಖುಷಿ ಆಗಿಲ್ಲ, ನಾನು ಸರಿ ಇದ್ದೇನೆ. ತಪ್ಪು ಮಾಡಿದ ಮಾತ್ರ ಭಾರಿ ಭಯ ಶುರುವಾಗಿರೋದು. ಇದು ಮನೆಯಲ್ಲೆಲ್ಲ ಇರೋದಿಲ್ಲ, ಮನೇಲಿ ಇರಬೇಕು, ನ್ಯಾಯವಾಗಿ ಇರೋದಿಲ್ಲ. ಮಯಾ ಕೃಷ್ಟಂ ಅದಕ್ಕೆ ಹೇಳ್ತಾರೆ. ತನುಂ ಅತ್ಯಜತ್ತಂದ್ರೆ ಅತಿಶಯೇನ ಅಹರತ್. ಅಜ ಹರಣೆ ಇತಿ ಧಾತೋ ಮೂಲ ಭೂಲೋಕಾತ್ ಸ್ವರ್ಗಲೋಕಂ ಪ್ರತ್ಯಹರತಿ ಭಾವ. ಭೂಲೋಕ ಸ್ವರ್ಗಲೋಕ ಪರಮಾತ್ಮ ಹೇಗೆ ಹೊರಟ ಪ್ರಯಾಣ ಅಷ್ಟೇ. ನಮ್ಮಲ್ಲಿ ಅದು ಪದ್ಧತಿ ಇದೆ. ಅವ್ರು ಹೋಗಿಬಿಟ್ರು ಬೇರೆ, ಅವ್ರು ಹೋಗಿಬಿಟ್ರು ಬೇರೆ. ಅರ್ಜೆಂಟ್ ಕಾಯ್ತಿರ್ತಾರೆ, ಅವ್ರು ಹೋಗಿಬಿಟ್ರು ಅಂತಾರೆ. ಅರ್ಥ ಏನೋ ಅಲ್ಲ, ಕಾದು ಹೋದ್ರು ಸಾಕಾಯಿತು, ಕಾದ್ರು ಅಂತ. ಈಗ ಅವ್ರು ಹೋಗೇ ಬಿಟ್ರು ಅಂತ. ಅದು ಎರಡು ಅರ್ಥ ಇದೆ. ಈಗ ದೇವರಿಗೆ ಊರಿಗೆ ಬೇರೆ ಊದ ಪಾಸವೇ ಬೇರೆ, ಗೊತ್ತಾಯ್ತಾ? ಹೋಗಿಬಿಟ್ರು ಅಂತ ಅರ್ಥ, ಪಾಸೋಡ ಬೇರೆ, ಇದು ಬೇರೆ. ಆ ಅರ್ಥದಲ್ಲಿ ದೇವರು ಹೊರಟ ಅಂದರೆ ಅರ್ಥ ಈ ಅರ್ಥ ಮಾಡಬೇಕು. ಉಳಿದವ್ರು ಹೊರಟ್ರೆ ಲಕ್ಷ್ಮೀನಾರಾಯಣರಿಗೆ ಕೆಲವರಿಗೆಲ್ಲ ಫಿಕ್ಸ್ ಅರ್ಥ, ಅದು ಚೇಂಜ್ ಮಾಡಬಾರ್ದು. ನಾವು ಬೆಂಗಳೂರು ಬರುತ್ತಾ, ಊರು ಬಂತು ಬರುತ್ತಾ, ಅದು ನಾವಲ್ಲಿ ಬಂದಿದ್ದೇವೆ ಅಷ್ಟೇ. ಅದು ಎಲ್ರಿಗೂ ಅರ್ಥ ಆಗುತ್ತೆ. ಮತ್ತು ಹೇಳೋದು ಮಾತ್ರ ಹಾಗೆ ಹೇಳೋದು. ಎಷ್ಟೇ ಗೊತ್ತಾದರೂ ಆ ಮಾತು ಬಿಡೋದೇ ಇಲ್ಲ. ಆಫೀಸ್ ಬಂತು, ಬೆಂಗಳೂರು ಬಂತು, ಅದು ಬಂತು, ಇದು ಅನ್ನ ಬಂತು, ಸಾರು ಬಂತು, ಅಟ್ಲೀಸ್ಟ್ ಬಡಿಸೋರು ಬರ್ತಾರೆ, ಅದೇನು ಬಂದಿಲ್ಲ. ಇಲ್ಲಿ ಎರಡೂ ಇಲ್ಲ. ಆ ಮಾತುಗಳಿಗೆ ತಂದೆ ಆದ ಅರ್ಥ ಇರುತ್ತೆ. ಅದಕ್ಕೆ ದೇವ್ರ ಬಗ್ಗೆ ಮಾತಾಡಬೇಕಾದ್ರೆ ಭೂಮಿನ ಬಿಟ್ಟಾರೆ ಈ ದೇಹ ಬಿಟ್ಟ ಅಂತ ಅರ್ಥ ಅಲ್ಲ. ಅದಕ್ಕೆ ಪರಧಾಮಕ್ಕೆ ಇಲ್ಲಿಂದ ಹೊರಟ ಅಂತಲೇ ಹೊರತು ಏನಲ್ಲ, ನಮ್ಮಂತೆ ದೇಹ ಬಿಟ್ಟ ಅಂತ ಅರ್ಥ ಮಾಡಿಕೊಡೋದು. ಅದಕ್ಕೆ ಯಾಕೆಂದರೆ ಅಜಹರಣೆ ಅಂತ ಧಾತು ಇದೆ. ಅಜಹರಣೆ ದೇವರಿಗೆ ಅಜ ಅಂತ ಹೆಸರಿದೆ. ಒಂದು ಅರ್ಥ ಏನು, ಹುಟ್ಟಿಲ್ದವನು. ಇನ್ನೊಂದು ಅರ್ಥ ಏನು, ಅಜೋ ನಿರಂಜನ ಕಾಮಿನ, ಪಾಪಹರಣ ಮಾಡ್ತಾನೆ, ಪುಣ್ಯ ಆಹರಣ ಮಾಡ್ತಾನೆ. ಆ ಅರ್ಥ ಉಪಯೋಗಿಸ್ಬೇಕು. ಅದು ಆಚಾರ ಬರೆದರೆ ಇಲ್ಲಿಂದ ಶಿಫ್ಟ್ ಮಾಡ್ಕೋಬೇಕಾದನ್ನ ಅಜಹರಣ ಒಂದು ಅದು ಹುಟ್ಟಿಲ್ದ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದು ತಪ್ಪಲ್ಲ ಅದು, ಬಟ್ ಇನ್ನೂ ಅನೇಕ ಅರ್ಥ ಇದೆ ಅದಕ್ಕೆ, ಗೊತ್ತಾಯ್ತು. ಪಾಪಹರಣವನ್ನು ಮಾಡ್ತಾನೆ, ಗೊತ್ತಾಯ್ತಾ. ತನ್ನ ದೇಹವನ್ನು ಇಲ್ಲಿಂದಲೇ ಆ್ಯಸ್ ಇಟ್ ಈಸ್ ಹೋಗ್ತಾನೆ, ಅದೊಂದು ಅರ್ಥ. ಅದು ಮುಂದೆ ಅದಕ್ಕಷ್ಟೇ ಅರ್ಥ. ಈಗ ಮುಂದೆ ಏನು ಮಾಡ್ತಾನೆ ಮುಂದೆ ಹೇಳ್ತಾನೆ, ಅದು ಡೀಟೇಲ್ಸ್. ಪ್ರತ್ಯಾಕೃಷ್ಟಂ ನಯನ ಬಮಲಾ ಯತ್ರ ಮಗ್ನಂ ನ ಶೇಕು ಕರ್ಣಾವಿಷ್ಟಂ ನಯತೋ ಯತ್ ಸತಾಮತ್ಯತಿ ಆತ್ಮಲಗ್ನಂ ಯಶ್ರೀವಾಕ್ಯಂ ಯನಯತಿ ರತಿಂ ಕೋನು ಮಾನಃ ಕವೀನಾಂ ದೃಷ್ಟ್ವಾ ವಿಷ್ಣೋರ್ಯುಧಿ ರಥಗತಂ ಯಚ್ಚ ತತ್ ಸಾಮ್ಯಮೀಯುಹು. ದೇವ್ರ ಮಹಿಮೆ ಹೇಳ್ತಾನೆ. ಇವ್ರನ್ನ ಅಷ್ಟು ಸರ್ತಿ ನೋಡೋಕ್ಕೆ ಬೇಜಾರಾಗೋದಿಲ್ವಾ? ಅಷ್ಟು ಸರ್ತಿ ಕೇಳೋದಕ್ಕೆ ಬೋರ್ ಹೊಡಿಯೋದಿಲ್ಲ ಅಂತ ಕೇಳಿದರೆ ಅದು ಮಿಸ್ ಆದರೆ ಬೋರ್ ಹೊಡಿಯುತ್ತೆ ಹೊರತು ಈ ಟಿ ವಿನೇ ಬೋರ್ ಹೊಡಿಯೋದಿಲ್ಲ ಇವರಿಗೆ. ಅದೇ ಆಗುತ್ತೆ. ಶಾರದಾ ಕಡೆ ಓದ್ತಾ ಹೋಗ್ತಾರೆ ಅಂತ ಬಿಡೋದಿಲ್ಲ. ದೇವ್ರ ಬಗ್ಗೆ ಅಬಲಾಹ ಗೋಪಿಕಾಸ್ತ್ರೀಯರು ಕೃಷ್ಣರನ್ನು ನೋಡ್ತಾ ಇದ್ದಾಗ ಎಷ್ಟು ನೋಡಿದರೂ ಕೂಡ ಪ್ರತ್ಯಾಕೃಷ್ಟಂ ನಯನಂ, ಕಣ್ಣನ್ನು ವಾಪಸ್ ತೊಗೊಳಕ್ಕೆ ಆಗ್ತಿದ್ದಿಲ್ಲ ಅವರಿಗೆ. ಹಾಗೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಅವ್ರು ಬೈಕೋತಿದ್ದಾರೆ, ಗಂಡಿ ರೆಪ್ಪೆ ಕೊಡಬಾರ್ದಾಗಿತ್ತು ದೇವರು ಅಂತೇಳಿ, ಗೊತ್ತಾಯ್ತಾ? ಗಂಡಿ ರೆಪ್ಪೆ ಕೊಡಬಾರ್ದಾಗಿತ್ತು ಅಂತೇಳಿ. ಇವ್ರು ಹಾಗೆ ಲಾಸ್ಟ್ ಬಾಲ್ ಹೊಡಿಬೇಕಾದ್ರೆ ಎಲ್ಲರ ಕಡೆ ಯಾರು ಕಣ್ಣು ಬಿಡ್ತಿದ್ದಾರೆ ನೋಡ್ತಿರ್ತಾರೆ. ಲಾಸ್ಟ್ ಬಾಲ್ ಎಲ್ಲಿ ಹೋಗೋದು ಬರೋದು ಎಲ್ಲ ವಾಚ್ ಮಾಡ್ತಿರ್ತಾರೆ. ಡಿಸಿಸಿವ್ ಮ್ಯಾಚ್ ಬಾಲ್ ಆ ಥರ. ಆ ಬಾಲಿಗೆ ಗೆದ್ದ ಸೋತ. ಅವ್ರು ಎಷ್ಟು ಇದಾಗಿರ್ತಾರೆ ಅಂದರೆ ಯಾರು ಅಡ್ಡ ಬಂದರೆ ಅವ್ರು ಹೊಡೆದೇ ಬಿಡ್ತಾರೆ, ಅವ್ರು ಬಿಡೋದಿಲ್ಲ. ಅದು ಆ ಥರ. ಯಾಕೆ ಅಷ್ಟು ಎಲ್ಲಿ ನಮಗೆ ಪರಮಾವಧಿ ಆಸಕ್ತಿ ಬರುತ್ತೆ ಅಲ್ಲಿ ಏನಾಗುತ್ತೆ, ಕಣ್ಣು ಮುಚ್ಚಲಕ್ಕೂ ಮನಸ್ಸು ಬರೋದಿಲ್ಲ. ಕಣ್ಣು ಮುಚ್ಚಲಕ್ಕೆ ಮನಸ್ಸು ಬರೋದಿಲ್ಲ, ಕಿವಿ ಕೇಳದೆ ಮನಸ್ಸು ಬರೋದಿಲ್ಲ, ಮನಸ್ಸು ವಾಪಸ್ ಬರ್ಲಿಕ್ಕೆ ಬರಬಾರ್ದು. ಅದು ಚಿಂತನ, ಅದು ಧ್ಯಾನ ಆಗ. ಅದು ಯಾವುದಕ್ಕೂ ಧ್ಯಾನ ಅಂತ ಕರೆಯೋದಿಲ್ಲ, ಅದು ಧ್ಯಾನ. ಮನಸ್ಸು ಯಾವಾಗ ಅನ್ಇಂಟರ್ಪ್ರಿಟೆಡ್ ಒಂದೇ ಕಡೆ ನೋಡುತ್ತೋ ಅದು ಧ್ಯಾನ ಅವಸ್ಥೆ ಹೋಗ್ಬಿಡ್ತಾರೆ. ಒಂದೊಂದಕ್ಕೆ ಹೋದರೆ ಧ್ಯಾನ ಅಂತ ಕರೆಯೋದಿಲ್ಲ. ಬಟ್ ಹೆಲ್ಪ್ ಆಗುತ್ತೆ, ಇದು ವೇಸ್ಟ್ ಅಲ್ಲ, ಹೆಲ್ಪ್ ಆಗುತ್ತೆ. ಈ ಟಿ ವಿ ನೋಡೋದು ಅರ್ಥ ಮಾಡಿಕೊಂಡು ಈ ರೀತಿ ಟಿ ವಿ ನೋಡಲಿಕ್ಕೆ ಬರುತ್ತೆ ಅಂತ ಆದರೆ ದೇವ್ರು ನೋಡೋಕ್ಕೆ ಯಾಕೆ ಬರೋಲ್ಲ? ಅದು ಕಲರ್ ಟಿ ವಿ ಇನ್ನೂ ಒಳ್ಳೆಯದಾಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ಕಲರ್ ಟಿ ಮೋರ್ ಅಟ್ರಾಕ್ಟಿವ್. ದೇವರು ಕಲರ್ಫುಲ್, ನಾನಾವರಣ ಆಕೃತಿ ನಿಜ. ದೇವರಲ್ಲಿ ಇಲ್ಲದೇ ಇಲ್ಲ ಅದರಿಂದಾಗಿಯೇ ಬೇರೆ ಕಡೆ ನೋಡೋ ಪ್ರಸಂಗನೇ ಬರೋದಿಲ್ಲ. ಒಂದು ಕಡೆ ಎಲ್ಲ ಸಿಗುತ್ತೆ, ಬೇರೆ ಕಡೆ ಯಾಕೆ ಹೋಗ್ತಾನೆ? ಇವಾಗ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆಗಲ್ಲ ಮಾಡಿರ್ತಾರಲ್ಲ, ಒಂದೇ ಕಡೆ ತೊಗೊಂಡ್ಬಿಡ್ತಾರೆ ಎಲ್ಲ ಕಡೆ, ಬೇರೆ ಕಡೆ ಪ್ರಸಂಗ ಬರೋದಿಲ್ಲ. ನಿಜವಾದ ಅರ್ಥದಲ್ಲಿ ಡಿಪಾರ್ಟ್ಮೆಂಟ್ ಅಂದರೆ ಭಗವಂತ ಒಬ್ಬನೇ. ಏನು ಬೇಕಾದ್ರೂ ಒಂದೇ ಕಡೆ ಸಿಗೋದು ಅವರಿಂದ ಮಾತ್ರ. ಮತ್ತು ಯಾರೇ ಕೊಟ್ಟರು ಇಲ್ಲಿಂದಲೇ ಹೋಗ್ಬೇಕು ಸಪ್ಲೈ ಕೂಡ. ಪ್ರತ್ಯಾಕೃಷ್ಟಂ ನಯನ ಮಮಲಾ ಯತ್ರ ಮಗ್ನಂ ನ ಶೇಕುಃ ಕರುಣಾವಿಷ್ಟಂ ನ ಸರತಿ ಯಶೋ ಯತ್ಸತಾಮಾತ್ಮಲಗ್ನಂ. ದೇವ್ರ ಕಥೆ ಕೇಳ್ತಿದ್ರೆ ಯಾಕೆ ನಿಲ್ಲಿಸ್ತಾರೆ? ಕೇಳ್ತಾನೇ ಇರಬೇಕು, ಅಷ್ಟು ಆಸಕ್ತಿ ಬರುತ್ತೆ. ಯಶ್ರೀ ವಾಕ್ಯಂ ಜನಯತಿ ರತಿಂ ಕೋನು ಮಾನಃ ಕವೀನಾಂ. ಯಶ್ರೀ ವಾಕ್ಯಂ, ಅವನ ಮಾತು ನಮಗೆ ಆ ಥರ. ಅವನ ಬಗ್ಗೆ ಮಾತಾಡಿದ್ರು ಕೇಳೋಕ್ಕೆ ಬರುತ್ತೆ, ಅವನೇ ಮಾತಾಡಿದ್ರೆ ಮುಗಿದೋಯ್ತು.
ಆತನ ಮಾತು, ಆತನ ಮಹಿಮೆ, ಆತನ ನೋಟ ಎಲ್ಲವೂ ಕೂಡ ಏನದು ಮನಸ್ಸಾರ, ಬೇರೆ ಕಡೆ ಹೋಗ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅವನ ವಾರ್ತೆ ಕೇಳಿದವರು ವಲ್ಲರೂ ಸಂಸಾರವನ್ನು ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿದ್ರೆ ನಾವು ಯಾರು ದೇವ್ರ ವಿಷಯ ಗೊತ್ತಿಲ್ಲ ಅವರಿಗೆ ಆಸಕ್ತಿ ಬರೋದು, ಒಂದ್ಸತಿ ಗೊತ್ತಾದ್ರೆ ಬಿಡೋದಿಲ್ಲ ಅವರು. ದೃಷ್ಟ್ವಾ ಜಿಷ್ಣೋರ್ ಯುಧಿ ರಥಗತಂ ಯಚ್ಚ ತತ್ಸಾಮ್ಯಮೀಯುಹು. ಅಷ್ಟೇ ಅಲ್ಲ, ನೋಡಿದರೆ ಸಾಕು ದೇವ್ರನ್ನ ಸರಿಯಾಗಿ ಮುಕ್ತರಾಗಿ ಬಿಡ್ತಾರೆ. ರಥಗತಂ, ರಥಗತಂ ಎರಡರ್ಥ. ರಥದಲ್ಲಿ ಕೃಷ್ಣ ಬರೋದು ನೋಡ್ತಾ ಇದ್ದಾರೆ, ಏನು ಅವನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ, ವೈಕುಂಠಕ್ಕೆ ಹೋಗಿಬಿಡ್ತಾರೆ. ಆ ಕೃಷ್ಣ ನಾವು ನೋಡೋದಿಲ್ಲ, ರಥೋತ್ಸವ ಬರ್ತಾ ಇರ್ತದೆ, ದೇವ್ರು ನೋಡ್ತೇವಲ್ಲ, ಅದು ಸಾಧನ ಆಗ. ಈ ರೀತಿ ಅವ್ರು ನೋಡ್ತಾ ಇದ್ದಾರೆ ಕೃಷ್ಣನನ್ನ ಅಂತ ಅನ್ಕೋಬೇಕಾಗ ಹೇಳ್ತಾರೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ರಥದಲ್ಲಿರ್ತಕ್ಕಂಥ ದೇವರು ನೋಡಿದರೆ ಮತ್ತೆ ಹುಟ್ಟಿಲ್ಲ. ಇದು ರಥ ಆದರೆ ದೇಹ, ಅಲ್ಲಿ ಅದು ಬಿಂಬರೂಪ ಇಲ್ಲ. ಯಾಕೆ ದೇಹವೇ ರಥ ಅಂತ ಹೇಳಿದ್ದಾರಲ್ಲ, ದೇಹ ರಥದ ಅರ್ಥ ಈ ರಥ ನೋಡಬೇಕು, ಕೊನೆಗೆ ಇಲ್ಲಿ ಶಿಫ್ಟ್ ಮಾಡ್ಕೋಬೇಕಲ್ಲ. ಇಲ್ಲಿ ಮಾಡಿದ್ದೇನು ಅಂತೇಳಿ ತಂದಿಟ್ಕೊಂಡು ಮಾಡಿದಾಗ ಈ ಕಡೆ ಬಡಿಸೋದಿಲ್ವಾ, ಮಾಡಿದ ಪಾತ್ರೆಯಲ್ಲಿ ತಿನ್ನೋದು ಇಲ್ಲಿ ಬಡಿಸ್ತಾರಲ್ಲ, ಅಲ್ಲಿ ತಿನ್ನೋರು ಇರ್ತಾರೆ, ಇದು ಬಡಿಸ್ತಾರೆ, ಇಲ್ಲಿ ಶಿಫ್ಟ್ ಆಗಬೇಕು. ಅದು ಆಗ ಭೋಜನಕ್ಕೆ ಅನುಕೂಲ. ಅಲ್ಲೇ ಇದ್ದರೆ ಭೋಜನ ಮಾಡೋಕ್ಕೆ ಬರೋಲ್ಲ, ಇಲ್ಲಿ ಶಿಫ್ಟ್ ಆಗಬೇಕು. ಅದು ಬಿಸಿ ಇದ್ರಂತೂ ಮಾಡೋಕ್ಕೆ ಸಾಧ್ಯ, ಕೈ ಇಡೋಕ್ಕೂ ಆಗೋದಿಲ್ಲ. ಇಲ್ಲಿ ಸಾಧ್ಯ, ಅದು ಕಡಿಮೆ ಆಗ್ತಾ ಬರುತ್ತೆ. ಯದ್ದ ದೃಷ್ಟ್ವಾ ಜಿಷ್ಣೋರ್ಯುಧಿ ರಥಗತಂ ಯಚ್ಚ ತತ್ಸಾಮ್ಯಮಿ. ಇಂಥದ್ದೆಲ್ಲ ಕವಿಗಳಲ್ಲಿ ಕಾಣಕ್ಕೆ ಸಾಧ್ಯನೇ ಇಂಥ ಪದಗಳೆಲ್ಲ. ಇದನ್ನು ಯಾರು ಓದೋದಿಲ್ಲ, ಪುರಾಣ ಅಂತ ಓದೋದಿಲ್ಲ. ಆದ್ದರಿಂದ ಅವರು ಕಾವ್ಯನ ಭಾರಿ ಅಪ್ರಿಷಿಯೇಟ್ ಮಾಡ್ತಾರೆ. ಕಾವ್ಯವಾಗಿ ಅಪ್ರಿಷಿಯೇಟ್ ಮಾಡೋದು ತಪ್ಪಲ್ಲ, ಬಟ್ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟೇ ಹತ್ರ ಇದೆ. ಆ ಮಾತು, ಆ ಕಾನ್ಸೆಪ್ಟ್ ಇರುತ್ತಲ್ಲ, ಆ ಕವಿಗಳು ಏನೇ ಹೇಳಿದರೂ ಅದು ಸುಳ್ಳು ಇರುತ್ತೆ. ಅದರಲ್ಲಿ ಸುಳ್ಳು ಸ್ವಲ್ಪ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾರೆ ಅಷ್ಟೇ. ಅದು ಇಲ್ಲಿ ಹಾಗಲ್ಲ, ಸತ್ಯನ ಕಡಿಮೆ ಹೇಳ್ತಾರೆ, ಇದು ಆಶ್ಚರ್ಯ. ಅದು ಅದಕ್ಕೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾಸ. ದೇವರ ಕಥೆ ಹೇಳೋದಕ್ಕೋಗಲೇ ಮಾತು ಸೋತು ಬಿಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಫೇಲ್, ವಾಪಸ್ ಬರುತ್ತೆ, ಸೋತು ಬಿಡುತ್ತೆ ಅಂತ ಅರ್ಥ. ನನ್ನ ಕೈಲಿ ಆಗಲ್ಲ ಅಂತ ನಿಂತು ಹೋಗ್ಬಿಡುತ್ತೆ. ಸುಖರೂಪ ಕಹ, ಸುಖರೂಪ ನೋಡಿ, ಕಹ ಅಂದರೆ ಸುಖ, ಪರಮಾತ್ಮ ಸುಖ. ಅನುಮಾನ ಅಂದರೆ ಕವೀನಾಂ ಮಾನಾನುಸಾರಿ. ಈ ಅನುಮಾನ ಶಬ್ದಕ್ಕೆ ಯುಕ್ತಿ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಇದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ಸಂತೋಷ ಪಡೋದಲ್ಲ, ಅವರು ಆ್ಯಕ್ಚುಲಿ ನೋಡ್ತಾರೆ, ಗೊತ್ತಾಯ್ತಾ? ಅದು ವಿಶೇಷವಾದ ರೀತಿ. ಅದಕ್ಕೆ ಅನುಮಾನ ಅಂತ ಒಂದರ್ಥ. ಕಹ ಕೋ ಶಬ್ದಕ್ಕೆ ಪ್ರಶ್ನಾರ್ಥಕನೂ ಅಲ್ಲ, ಅನುಮಾನಕ್ಕೆ ಯುಕ್ತಿ ಅಂತಲೂ ಅರ್ಥ ಅಲ್ಲ. ಸುಮ್ಮನೆ ನೋಡಿದ್ರೆ ಅನುಮಾನ ಯಾವುದಪ್ಪ ಅಂತ ಅನ್ಸುತ್ತೆ, ಅಲ್ಲ. ಜ್ಞಾನಿಗಳಿಗೆ ಅರ್ಥ ತಿಳ್ಕೊಂಡಾಗ ಎಷ್ಟು ಸುಖ ಇರುತ್ತೆ ನೋಡಿದರೆ ಅಂತ ಅರ್ಥ. ಇತಿ ಶ್ರೀ ಏಕಾಸ್ತ್ರ ತಾತ್ಪರ್ಯ ತ್ರಿಂಶೋ ಅಧ್ಯಾಯ. ಅಲ್ಲಿಗೆ ನಾಳೆ ದಿವಸ ಒಂದು ಅಧ್ಯಾಯ, ನಾಳೆ ಮುದೆ ಹೋಗ್ಬಿಡುತ್ತೆ, ಇರೋದು ಅಷ್ಟೇ, ಏಕತ್ರಿಂಶ ಅಷ್ಟೇ. ಆ ಮೂರಲ್ಲಿ ತುಂಬ ವಿಷಯಗಳು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ದ್ವಾದಸ್ಕರ, ಅದು ಒಂದೇ ದಿವಸನೇ, ಇನ್ನು 2-3 ದಿವಸದಲ್ಲಿ ಎಲ್ಲ ಮುಗಿದೋಗುತ್ತೆ ಪೂರ್ತಿಯಾಗಿ. ಮತ್ತೇನಿವತ್ತು ಒಂದು 8 ದಶಮಿ ಮುಗಿಸ್ಬೋದು, ಮತ್ತಿದು ಶುಕ್ರವಾರ ಆದ್ದರಿಂದ ದಶಮಿ ಮುಗಿಸ್ಬೋದು.